ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ओम विष्णुपादाय कृष्णप्रेष्ठाय भूतले श्रीमते नामने नमस्ते सेवायां ಸದಾಡಳಿತ ವರ್ಣಾಶ್ರಮ ಪ್ರಚಾರನೆ. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. 9ನೇ ಅಧ್ಯಾಯದ 9ನೇ ಶ್ಲೋಕ ನಿನ್ನೆ ನಾವು ಎಲ್ಲರೂ ಸೇರಿ ಓದಿದ್ದೀವಿ. 9ನೇ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತ ಹೇಳ್ತಿದ್ದಾರೆ, ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ಅಂದ್ರೆ ಸೃಷ್ಟಿ ಮಾಡಿದಂತಹ ಯಾವುದೇ ಕಾರ್ಯ ಭಗವಂತನನ್ನ ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ತುಂಬಾ ಇಂಪಾರ್ಟೆಂಟ್ ವಿಷಯ. ಭಗವಂತ ಅವನ ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ನಡೆಸುವಂಥದ್ದು. ಅವನು ಪರ್ಸನಲಿ ಅಂದ್ರೆ ಅವನ ಸ್ಪರ್ಶ ಆಗುದಿಲ್ಲ ಅಂದ್ರೆ ಅವನ ಅಂತರಂಗ ಶಕ್ತಿ ಅಗತ್ಯ ಇಲ್ಲ ಇದಕ್ಕೆ ಅಂತ ಹೇಳಿ. ಅವನ ಯಾವ ಶಕ್ತಿ ಅಗತ್ಯ? ಅವನ ಬಹಿರಂಗ ಶಕ್ತಿ ಅಗತ್ಯ ಇದಕ್ಕೆ ಅಂತ. ಆದ ಕಾರಣ ಆ ಬಹಿರಂಗ ಶಕ್ತಿಯನ್ನ ಹೇಗೆ ಕ್ರಿಯಾಶೀಲ ಮಾಡ್ತಾನೆ ಅಂತ ಹೇಳಿದ್ರೆ ಸಂಕಲ್ಪದಿಂದ. ಅದರ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತೆ ಇನ್ನು ಮುಂದೆ ಬರುವ ಶ್ಲೋಕಗಳಲ್ಲಿ. ಆದ ಕಾರಣ ಆ ಚರ್ಚೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ತುಂಬಾ ಪ್ರಶ್ನೆಗಳು ನಮ್ಗೆ ಕ್ಲಿಯರ್ ಆಗುತ್ತೆ. 10ನೇ ಶ್ಲೋಕ, ಇವತ್ತಿನ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸ್ತೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರ ಅಚರಂ ಹೇತುನಾ ಅನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾ ಅನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಮಯಾ ಅಧ್ಯಕ್ಷೇಣ, ನನ್ನಿಂದ ಅಧೀಕ್ಷಣೆಯಿಂದ, ಪ್ರಕೃತಿ ಭೌತಿಕ ಪ್ರಕೃತಿಯು ಸೂಯತೆ ವ್ಯಕ್ತಪಡುತ್ತದೆ. ಈಗಾಗಲೇ ಭಗವಂತನ ಸೃಷ್ಟಿ ಇದು ಅಂತ ನಮಗೆ ಗೊತ್ತಾಗಿದೆ. ಭಗವಂತನ ಇಷ್ಟ ಇರುವಾಗ ಅದನ್ನ ಕ್ರಿಯಾಶೀಲ ಮಾಡ್ತಾನೆ. ಭಗವಂತನಿಗೆ ಸಾಕು ಅಂತ ಹೇಳುವಾಗ ಅದನ್ನ ಪುನಃ ವಾಪಸ್ ತಗೊಳ್ತಾನೆ ಭಗವಂತ. ಅದಕ್ಕೆ ಪ್ರಳಯ ಅಂತ ಹೇಳ್ತೇವಲ್ಲ, ನಾವು ಡಿಸ್ಕಷನ್ ಮಾಡಿದ್ದೇವೆ ನಿನ್ನೆ. ಎಷ್ಟು 430 ಕೋಟಿ ವರ್ಷಗಳ ವಿಚಾರಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದು ಭಗವಂತನ ದಾಸನಾದಂತಹ ಪ್ರಥಮ ವ್ಯಕ್ತಿತ್ವ ಬ್ರಹ್ಮದೇವರ ಅರ್ಧ ದಿವಸದ ಬಗ್ಗೆ ಚರ್ಚೆ. ಆ ರೀತಿಯಲ್ಲಿ ನಾವು ಎಷ್ಟು ದೊಡ್ಡ ಮಹಾಪ್ರಳಯ ಆಗೋದು ಯಾವಾಗ ಅಂತ ಹೇಳಿ ನಾವು ನೋಡಿದ್ದೇವೆ. ನಾವೀಗ ಚಿಂತನೆ ಮಾಡಿದ್ರೆ, ನಾವೆಲ್ಲರೂ ಇಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಾವು ಈ ಪ್ರಳಯಗಳನ್ನು ಎಷ್ಟು ಸಲ ನೋಡಿದ್ದೇವೆ ಅಂತಿಲ್ಲ. ನಾವು ಈ ಪ್ರಳಯಗಳನ್ನ ಎಷ್ಟು ಸಲ ನೋಡಿದ್ದೇವೆ ಅಂದ್ರೆ ಆ ಪ್ರಳಯದೊಳಗೆ ಎಷ್ಟು ಸಲ ಹೋಗಿದ್ದೇವೆ ಅಂತಿಲ್ಲ. ನಾವು ಅಕಸ್ಮಾತ್ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅದರ ಅರ್ಥ ನಾವು ಈ ತರ ತಪ್ಪು ಮಾಡಿದ್ದೇವೆ ಅಂತ ಅರ್ಥ. ಭಗವಂತನಿಂದ ವಿಮುಖರಾಗಿದ್ದೇವೆ, ತಪ್ಪು ಮಾಡಿದ್ದೇವೆ. ನಾವು ಇಲ್ಲಿದ್ದೇವೆ ಅಂತ ಹೇಳೋದಕ್ಕೆ ಕಾರಣವೇ ಅದು. ಯಾವುದು ಕಾರಣ ಅಂತ ಹೇಳಿದ್ರೆ ಭಗವಂತನಿಗೆ ವಿಮುಖನಾಗಿದ್ದು, ಅದಲ್ಲದೆ ಪುನಃ ಪುನಃ ತಪ್ಪು ಮಾಡುವಂಥದ್ದು. ಅಂದ್ರೆ ಭಗವಂತನ ಭಕ್ತಿಯನ್ನು ಹೊರತಾಗಿ ಬೇರೆಲ್ಲ ಮಾಡುವಂಥದ್ದು. ಅದೇ ನಮ್ಮನ್ನ ಸಿಕ್ಕಾಕಿಕೊಳ್ಳುವಂಥದ್ದು ಯಾವುದಕ್ಕೆ? ಭೌತಿಕ ಜಗತ್ತಿಗೆ. ಅದ ಕಾರಣ ಭಗವಂತನ ಸೃಷ್ಟಿ ಇದು ಅವನ ಅಧ್ಯಕ್ಷೆಯಿಂದ. ಅಧ್ಯಕ್ಷೇಣ ಅಂತ ಹೇಳಿದ್ರೆ ಅಕ್ಷ ಅಂದ್ರೆ, ಅಕ್ಷಿ ಅಂದ್ರೆ ಏನು? ಕನ್ನಡದ ಅಕ್ಷಿ ಅಲ್ಲ, ಸಂಸ್ಕೃತದ ಅಕ್ಷಿ. ಕನ್ನಡದಲ್ಲಿ ಅಕ್ಷಿ ಅಂತ ಹೇಳಿದ್ರೆ ಸೀನುವುದು ಕೂಡ ಆಗ್ತದೆ ಅಲ್ವಾ? ಕಣ್ಣು ಕರೆಕ್ಟ್. ಅದ ಅಂದ್ರೇನು? ಅಧಪತನ. ಅದ ಅಂದ್ರೆ ಕೆಳಗೆ ಅಲ್ವಾ? ಕೆಳಗೆ ಬೀಳುದು. ಅಧಪತನ, ಕೆಳಗೆ ಬೀಳುದು. ಅಧ್ಯಕ್ಷಣದಲ್ಲಿ ಅವನ ಕಣ್ಣಿನ ಕೆಳಗೆ ಎಲ್ಲ ನಡೀತಾ ಇರೋದು. ಮೇಲ್ವಿಚಾರಕ. ಉದಾಹರಣೆಗೆ ಈಗ ನಾವು ಯಾವ್ದಾದ್ರು ಪ್ರೋಗ್ರಾಮಿಗೆ ಹೋದ್ರೆ ಅದರಲ್ಲಿ ಅಡಿಗೆಯ ಮೇಲ್ವಿಚಾರಕರು ಇರ್ತಾರೆ ಅಲ್ವಾ? ಅವ್ರು ಉಪ್ಪು ಎಷ್ಟು ಹಾಕಿದ್ದಾರೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ.
ಅವ್ರು ಪರ್ಸನಲಿ ಅಷ್ಟು ಅಡಿಗೆ ಮಾಡ್ತಾರೆ ಅಂತ ಹೇಳಿಕ್ಕೆ ಬರುದಿಲ್ಲ. ಅವರು ನೋಡ್ತಿರ್ತಾರೆ ಉಪ್ಪು ಹಾಕಿದಾರ, ಇಲ್ಲಾಂದ್ರೆ ಬರೀ ಉಪ್ಪು ಹಾಕ್ಲಿಕ್ಕೆ ಮಾತ್ರ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಅವರ ಕಣ್ಣುಗಾವಲಿನಲ್ಲಿ ಎಲ್ಲ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಮಯಾ ಅಧ್ಯಕ್ಷೇಣ, ಭಗವಂತನ ಕಣ್ಗಾವಲಲ್ಲಿ, ಅಂದ್ರೆ ಭಗವಂತ ದೃಷ್ಟಿಪಾತ ಹಾಕುವಾಗ ಏನಾಗ್ತದೆ, ಪ್ರಕೃತಿಯಲ್ಲಿ ಎಲ್ಲಾ ಚರ ಮತ್ತು ಅಚರದ ಸೃಷ್ಟಿ ಆಗ್ತದೆ. ಅದೆಲ್ಲ ಇದ್ದದ್ದೇ ಹೊರಗೆ ಬರ್ತದೆ. ಭಗವಂತನ ಬರೀ ಕಣ್ಣು ಹಾಕಿದ್ರೆ ಸಾಕು, ಕಣ್ಣಿಂದ ನೋಡಿದ್ರೆ ಸಾಕು, ಭಗವಂತ ಏನಾಗ್ತದೆ, ಅವನ ಇಚ್ಛಾ ಮಾತ್ರದಿಂದ ಪ್ರಕೃತಿ ಸೃಷ್ಟಿ ಮಾಡ್ಲೇಬೇಕು. ಪ್ರಕೃತಿಯ ಸೃಷ್ಟಿ ಆಗ್ತದೆ, ಅಂದ್ರೆ ಪ್ರಕೃತಿ ಯಾವತ್ತಿರ್ತದೆ, ಪ್ರಕೃತಿ ಚರಾಚರಗಳ ಸೃಷ್ಟಿ ಮಾಡ್ತದೆ. ಅದಕ್ಕೆ ಕಾರಣ ಯಾರು? ಬ್ರಹ್ಮದೇವರು ಇರ್ಬೋದು, ಆಮೇಲೆ ಮನು, ಈ ರೀತಿ ಬೇರೆ ಬೇರೆ ವ್ಯಕ್ತಿತ್ವಗಳು. ನಮಗೆಲ್ಲರಿಗೂ ಅದೇ ಕಾರ್ಯ ಅಲ್ವಾ. ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಹೇತುನಾ, ಕಾರಣಕ್ಕಾಗಿ, ಅನೇನ, ಈ ಕೌಂತೆಯ ಕುಂತಿಪುತ್ರನೇ, ಜಗತ್ ವಿಶ್ವ ಅಭಿವ್ಯಕ್ತಿಯು ವಿಪರಿವರ್ತತೆ, ಕೆಲಸ ಮಾಡುತ್ತದೆ, ಆದ ಕಾರಣ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಯಾವಾಗ ಸೃಷ್ಟಿಯಾಗ್ತದೆ, ಯಾವಾಗ ನಾಶ ಆಗ್ತದೆ ಅಂತ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೇವೆ. ಬ್ರಹ್ಮನ ದಿನ ಮತ್ತು ರಾತ್ರಿ, ಅದೇ ರೀತಿಯಲ್ಲಿ ಬ್ರಹ್ಮನ ಸಾವಿನ ಸಮಯದಲ್ಲಿ, ಬ್ರಹ್ಮನ 100 ವರ್ಷ ಆದಮೇಲೆ ಮಹಾಪ್ರಳಯ ಮತ್ತು ಪ್ರಳಯ. ಭಾವಾರ್ಥ. ಈ ಶ್ಲೋಕದ ಅರ್ಥ ಇನ್ನೊಂದ್ಸಲ ನೋಡೋಣ. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರ. ನನ್ನ ಅಧ್ಯಕ್ಷದಲ್ಲಿ, ಅಂದ್ರೆ ಭಗವಂತನ ಕಂಟ್ರೋಲ್ ಅಲ್ಲಿ ಏನ್ ನಡೆಯುತ್ತೆ, ಅವನ ದೃಷ್ಟಿಪಾತ ಆಗುವಾಗ ಏನಾಗ್ತದೆ, ಪ್ರಕೃತಿಯಲ್ಲಿ ಚರ ಮತ್ತು ಅಚರ ಜೀವಿಗಳ ಕ್ರಿಯಾಶೀಲತ್ವ ಬರ್ತದೆ. ಅಂದ್ರೆ ಚರ ಮತ್ತು ಅಚರ. ಅಚರ ಅಂದ್ರೆ ನಿರ್ಜೀವವಾಗಿರುವಂಥದ್ದು, ನಡಿಲಿಕ್ಕೆ ಆಗದಿರುವಂಥದ್ದು, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗದಿರುವಂಥದ್ದು, ಚಲಿಸ್ಲಿಕ್ಕೆ ಆಗದಿರುವಂಥದ್ದು. ಚರ ಅಂದ್ರೆ ಚಲಿಸುವಂಥದ್ದು. ಇದೆರಡರ ಸಂಯೋಗ ಆಗಿ ಪ್ರಕೃತಿಯಲ್ಲಿ ಕಾರ್ಯಚಟುವಟಿಕೆ ನಡೆಯುತ್ತೆ. ಅದರ ಕಾರಣ ಯಾರು? ಹೇತು ನಾನೇನ ಕೌಂತೆಯ. ಯಾರು ಕಾರಣ? ಕೌಂತೇನೆ, ಭಗವಂತನೇ ಕಾರಣ ಅಂತ ಅರ್ಜುನನಿಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ ಅವರು. ಆ ನನ್ನ ಕಾರಣದಿಂದ ಇದೇನಾಗ್ತದೆ, ಒಂದ್ಸಲ ಕೆಲಸ ಮಾಡ್ತದೆ, ಒಂದ್ಸಲ ಕೆಲಸ ಮಾಡುದಿಲ್ಲ. ಬೇಕಿದ್ರೆ ಹಿಂದೆ ತೆಗಿತಾನೆ ಭಗವಂತ. ಭಾವಾರ್ಥ: ಪರಮ ಪ್ರಭುವು ಐಹಿಕ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದರೂ ಅದರ ಪರಮ ನಿರ್ದೇಶಕನಾಗಿ ಉಳಿಯುತ್ತಾನೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸರಿಯಾಗಿ ಕಾಣ್ತಾ ಉಂಟಾ? ಅರ್ಧ ಕಾಣ್ತಾ ಉಂಟಾ? ಹರೇ ಕೃಷ್ಣ. ಕಾಣ್ತಾ ಇದೆ ಪ್ರಭು, ಕಾಣ್ತಾ ಇದೆ, ಪೂರ್ತಿ ಕಾಣ್ತಾ ಇದೆ. ಓಕೆ. ಪರಮ ಪ್ರಭುವೇ ಪರಮ ಸಂಕಲ್ಪ ಮತ್ತು ಈ ಐಹಿಕ ಅಭಿವ್ಯಕ್ತಿಯ ಹಿನ್ನೆಲೆ. ಆದರೆ ಐಹಿಕ ಪ್ರಕೃತಿಯು ಇದನ್ನು ನಿರ್ವಹಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಬೇರೆ ಬೇರೆ ರೂಪಗಳ ಮತ್ತು ವರ್ಗಗಳ ಜೀವಿಗಳಿಗೆ ನಾನೇ ತಂದೆ ಎಂದು ಹೇಳುತ್ತಾನೆ. ಅಹಂ ಬೀಜಪ್ರದ ಪಿತ. ಎಲ್ಲಾ ಜೀವರಾಶಿಗಳ ತಂದೆ ಭಗವಂತ ಹೇಳಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ತಂದೆಯು ಮಗುವಿನ ಜನನಕ್ಕಾಗಿ ತಾಯಿಯ ಗರ್ಭಕ್ಕೆ ಬೀಜವನ್ನು ನೀಡುತ್ತಾನೆ. ಇಲ್ಲಿ ಪ್ರಕೃತಿ ಮಾತೆ ಗರ್ಭ, ಪ್ರಕೃತಿ ಮಾತೆ ತಾಯಿ, ತಾಯಿಯ ಗರ್ಭ ಪ್ರಕೃತಿ. ಇದೇ ರೀತಿಯಲ್ಲಿ ಭಗವಂತನು ತನ್ನ ಕಡೆಗಣ್ಣಿನ ನೋಟ ಮಾತ್ರದಿಂದಲೇ ಐಹಿಕ ಪ್ರಕೃತಿಯ ಗರ್ಭದೊಳಗೆ ಎಲ್ಲ ಜೀವಿಗಳನ್ನು ಸೇರಿಸುತ್ತಾನೆ. ಬರೀ ನೋಟದಿಂದ ಮಾತ್ರ, ನೋಡಿದ ತಕ್ಷಣ ಅಲ್ಲಿ ಕಾರ್ಯಚಟುವಟಿಕೆ ನಡೆಯುತ್ತೆ. ಅವರು ತಮ್ಮ ಹಿಂದಿನ ಆಸೆಗಳು ಮತ್ತು ಚಟುವಟಿಕೆಗಳು ಇವುಗಳಿಗೆ ಅನುಗುಣವಾಗಿ ಹೊರಕ್ಕೆ ಬರುತ್ತಾರೆ. ಯಾರು? ಜೀವರಾಶಿ ತನ್ನ
ಹಿಂದಿನ ಆಸೆ ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ಭಗವಂತನ ದೃಷ್ಟಿಪಾತದಿಂದ ಎಲ್ಲರೂ ಹೊರಗೆ ಬರ್ತಾರೆ. ಹೊರಗೆ ಅಂದ್ರೆ ಪ್ರಕಟವಾಗ್ತಾರೆ ಪ್ರಕೃತಿಯಲ್ಲಿ. ಪ್ರಕೃತಿಯ ಈಗ ನಾವು ಕಾಣುವ ಪ್ರಕೃತಿಯ ರೀತಿಯಲ್ಲಿ ಪ್ರಕೃತಿಯ ಪ್ರಕಟ, ಅದೇ ರೀತಿಯಲ್ಲಿ ಆ ಜೀವರಾಶಿಗಳು ಕೂಡ ಪ್ರಕಟವಾಗ್ತವೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಸೂಕ್ಷ್ಮ ರೂಪದಲ್ಲಿ ಭಗವಂತನ ಗರ್ಭದಲ್ಲಿ ಇರ್ತದೆ, ಸ್ಥೂಲ ರೂಪವಾಗಿ ಹೊರಗೆ ಬರ್ತದೆ. ಈಗ ಉದಾಹರಣೆ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಈಗ ಬಾಹ್ಯಾಕಾಶಕ್ಕೆ ಹೋಗುವವರು ಟ್ಯಾಬ್ಲೆಟ್ ತಗೊಂಡೋಗ್ತಾರಂತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ಗೆ ಏನಾದ್ರೂ ಮಿಕ್ಸ್, ಸ್ವಲ್ಪ ನೀರು ಟಚ್ ಆಗೋದು, ಏನೋ ನನಗೆ ಗೊತ್ತಿಲ್ಲ ಹೇಗೆ ಅದು ಅಂತ ಹೇಳಿ, ಅಲ್ಲಿ ಅದು ಅದ ಯಾವುದೋ ಒಂದು ಆಹಾರ ವಸ್ತು ಆಗಿ ಪರಿವರ್ತನೆ ಆಗ್ತದೆ. ಯಾರಿಗಾದ್ರೂ ಗೊತ್ತಾ ಇದು ಹೇಗೆ ಅಂತ ಹೇಳಿ? ಯಾರಿಗಾದ್ರೂ ಕೇಳಿದೀರಲ್ಲ, ಹೌದಲ್ವಾ? ಹೌದು ಸರ್. ಹೇಗದು ಜನರಲಿ ಯಾವ್ದು ತಗೊಂಡೋಗ್ತಾ ಇದ್ರೆ? ಯಾರಿಗಾದ್ರೂ ಗೊತ್ತಾ ಏನ್ ತಗೊಂಡೋಗ್ತಾರೆ? ಆ ಟ್ಯಾಬ್ಲೆಟ್ ಏನಾಗಿ ಪರಿವರ್ತನೆ ಆಗ್ತದೆ? ನನಗೆ ಇಷ್ಟೇ ಗೊತ್ತಿರೋದು, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಅಂದ್ರೆ ಅದು ಎನರ್ಜಿ ಕೊಡೋ ಆಹಾರ ಪ್ರಭುಜಿ, ಅವ್ರಿಗೆ ಅದೇ ಆಹಾರ. ಹರೇ ಕೃಷ್ಣ ಪ್ರಭುಜಿ. ಅದು ತಿಂದ್ರೆ ಹೊಟ್ಟೆ ತುಂಬುತ್ತದೆ ಅಲ್ಲ? ಹೌದು. ಅದು ಆತರ ಇರುತ್ತೆ. ಹೌದು ಪ್ರಭುಜಿ. ಅಲ್ಲ, ಓಕೆ ಓಕೆ, ಏನೇ ಇರ್ಲಿ. ಅಂದ್ರೆ ಸೂಕ್ಷ್ಮ ರೂಪ ಮತ್ತು ಸ್ಥೂಲ ರೂಪವನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಚಿಕ್ಕ ಎಕ್ಸಾಂಪಲ್. ಅದೆಷ್ಟು ಸಮಂಜಸ ಅಂತ ನನಗೆ ಗೊತ್ತಿಲ್ಲ. ಏನೇ ಇರ್ಲಿ, ನಿಮ್ಗೆ ಅರ್ಥ ಆದ್ರೆ ಸಾಕು. ಇಲ್ಲ ಅಂತ ಹೇಳಿದ್ರೆ, ಮರ ಬೀಜದಲ್ಲಿ ಸೂಕ್ಷ್ಮ ರೂಪವಾಗಿ ಇದೆ, ಅದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಬೀಜ ರೂಪವಾಗಿ ಭಗವಂತನ, ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ, ಕಾರಣೋದಕಶಾಹಿ ವಿಷ್ಣುವಿನ ಅಥವಾ ಮಹಾವಿಷ್ಣುವಿನ ಗರ್ಭದಲ್ಲಿ ಇರ್ತೇವೆ ನಾವು. ಭಗವಂತನಿಗೆ ಯಾವಾಗ ಬೇಕು ಆಗ ಪ್ರಕೃತಿಯಲ್ಲಿ ದೃಷ್ಟಿಪಾತ ಹಾಕಿ ನಮ್ಮನ್ನೆಲ್ಲ ಕಳಿಸಿ ಏನ್ ಮಾಡ್ತಾರೆ, ಇಲ್ಲಿ ಕಾರ್ಯಚಟುವಟಿಕೆ ನಡೆಯುವ ಹಾಗೆ ಭಗವಂತ ಮಾಡ್ತಾರೆ. ಯಾರು ನಡೆಸ್ತಾ ಇರುವುದು? ಭಗವಂತನ ಇಚ್ಛೆ ಮಾತ್ರ. ಬರೀ ಇಚ್ಛೆಯಿಂದ ಮಾತ್ರ ಇದೆಲ್ಲ ನಡೀತಾ ಇರೋದು. ನೋಡ, ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಒಂದು ಇಚ್ಛೆಯಿಂದ ಮಾತ್ರ ಇದೆಲ್ಲ ನಡೀತಾ ಇರೋದು. ಇದೇ ರೀತಿಯಲ್ಲಿ ಭಗವಂತನ ಆದಾಯ್ತು, ಅವರು ತಮ್ಮ ಹಿಂದಿನ ಆಸೆ ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ಹೊರಕ್ಕೆ ಬರುತ್ತಾರೆ. ಈ ಎಲ್ಲ ಜೀವಿಗಳು ಪ್ರಭುವಿನ ಕಡೆಗಣ್ಣ ನೋಟದಲ್ಲಿ ಜನಿಸಿದ್ದರೂ ತಮ್ಮ ಹಿಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾರೆ. ಯಾಕೆ ನಮಗೆಲ್ಲ ಬೇರೆ ಬೇರೆ ದೇಹ ಇದೆ? ನಾವೆಲ್ಲ ಒಂದೇ ರೀತಿಯ ಆತ್ಮವು, ನಾವೆಲ್ಲವೂ ಆತ್ಮದ ಗುಣ ಒಂದೇ. ಭಗವಂತನ ದಾಸನಾದಂತಹ ಆತ್ಮನ ಗುಣ ಏನು ಅಂತ ಹೇಳಿದ್ರೆ, ಏನು ಆತ್ಮನ ಗುಣ? ಅಣುರೂಪದಲ್ಲಿರುವಂತಹ ಸತ್ ಚಿತ್ತ ಆನಂದ. ಅಣುರೂಪದಲ್ಲಿರುವಂತಹ ಸತ್ ಚಿತ್ತ ಆನಂದ. ಭಗವಂತನದ್ದೇನು ಗುಣ? ವಿಭುರೂಪದಲ್ಲಿರುವಂತಹ ಸತ್ ಚಿತ್ತ ಆನಂದ. ಅಣು ಮತ್ತು ವಿಭು ಅಂದ್ರೆ ಏನು? ಅತಿ ಸಣ್ಣದು, ಅತಿ ದೊಡ್ಡದು. ಹಾ, ಚಿಕ್ಕದಷ್ಟೇ, ಒಂದು ಅಂಶ ಅಷ್ಟೇ. ಭಗವಂತನ ಸತ್ ಚಿತ್ ಆನಂದ ಅಂತ ಹೇಳುವ ಒಂದು ಗುಣದ ಒಂದು ಸ್ವಲ್ಪ ಪ್ರಮಾಣ ನಮ್ಮ ಹತ್ರ ಇದೆ ಅಷ್ಟೇ. ಯಾಕೆಂದ್ರೆ ನಾವು ಅಣುವಿನಲ್ಲಿ ಎಷ್ಟಿರ್ಬೇಕು ಅಷ್ಟಿದೆ. ಆದ ಕಾರಣ ನಾವೆಲ್ಲ ಪಡೆಯುವುದು ದೇಹ ಭಗವಂತನ ಒಂದು ಇಚ್ಛೆಯಿಂದ. ಆದ್ದರಿಂದ ಪ್ರಭುವು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಆಸಕ್ತನಲ್ಲ. ಸಿಂಪಲಿ, ಇದು ಯಾರಿಗೆ ಆಸಕ್ತಿ? ನಮಗೆಲ್ರಿಗೂ, ಅಣುರೂಪದಲ್ಲಿರುವ ನಾವೆಲ್ಲರೂ ಇದರಲ್ಲಿ ಆಸಕ್ತಿ. ಯಾಕೆ ಆಸಕ್ತಿ? ನಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರ ಅದು ಸಂಸ್ಕಾರವಾಗಿ ನಮ್ಮ ಮನ ಬುದ್ಧಿ ಅಹಂಕಾರ ಅಥವಾ ಸೂಕ್ಷ್ಮ ದೇಹದಲ್ಲಿ ಅಡಕವಾಗಿರುವಂತಹ ಸಂಸ್ಕಾರದಿಂದ ನಮಗೆ ಈ ದೇಹ ಸಿಕ್ಕಿದೆ. ಯಾರ್ಯಾರಿಗೆ ಯಾವ ಯಾವ ರೀತಿಯ ಸಂಸ್ಕಾರ ಇದೆ ಅದಕ್ಕೆ ಅನುಗುಣವಾದ ದೇಹ, ಆಮೇಲೆ ಅದಕ್ಕೆ ಅನುಗುಣವಾದ ಪರಿಸರ ಸಿಕ್ಕಿದೆ. ಹಂದಿಗೆ ಹಂದಿಯ ಪರಿಸರ, ಮನುಷ್ಯನಿಗೆ ಮನುಷ್ಯನ ಪರಿಸರ, ಮರಕ್ಕೆ ಮರದ ಪರಿಸರ. ಹೇಗೆ ಸಿಕ್ಕಿತು? ಅದರ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ. ಆ ಕರ್ಮವನ್ನ ತೊಳೆಯುವ ಉದ್ದೇಶವೇ ಭಕ್ತಿಯದ್ದು. ಮುಖ್ಯವಾಗಿ ಆ ಕರ್ಮವನ್ನ ನಿಲ್ಲಿಸುವಂಥದ್ದು, ಅದು ಅನಾದಿಯಾದ ಕರ್ಮವನ್ನ ಸಂಪೂರ್ಣ ನಾಶ ಮಾಡುವ ಉದ್ದೇಶ ಭಕ್ತಿಯದ್ದು. ಫಸ್ಟ್ ಅದನ್ನ ನಾಶ ಮಾಡಿದ್ರೆ ಏನಾಗ್ತದೆ? ನಿಜವಾದ ಉದ್ದೇಶ ಏನು, ನಿಜವಾದ ಕರ್ಮ ಏನು ಅಂತ ಹೇಳಿ ಆ ಆತ್ಮಕ್ಕೆ ಗೊತ್ತಾಗ್ತದೆ. ಕರ್ಮಾಪ್ಯೇಕಂ
ತಸ್ಯ ದೇವಸ್ಯ ಸೇವಾ. ನನ್ನ ಕರ್ಮ ಒಂದೇ, ಅದು ಭಗವಂತನ ಸೇವೆ ಅಂತ ಗೊತ್ತಾಗುವಾಗ ಮಾತ್ರ ಸಂಪೂರ್ಣವಾಗಿ ಗೋಲೋಕ ವೃಂದಾವನಕ್ಕೆ ವ್ಯಕ್ತಿಯ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ಕರ್ಮದಲ್ಲಿ ನಾವು ಸಿಕ್ಕಾಕೊಂಡಿರ್ತೇವೆ, ಆ ಕರ್ಮ ಭಗವಂತನ ಸೇವೆ ಆಗಿರುವುದಿಲ್ಲ. ನಮಗೆ ನೋಡ್ಲಿಕ್ಕೆ ಸೇವೆ ಅಂತ ಅನ್ನಿಸ್ತಾ ಇರಬಹುದು, ಆದ್ರೆ ಶುದ್ಧತೆ ಇಲ್ಲದ ಕಾರಣ ಸಂಪೂರ್ಣ ಸೇವೆ ಆಗಿರುವುದಿಲ್ಲ. ಯಾಕೆಂದ್ರೆ ಸೇವೆ ಹೇಳುವಂತ ಡೀಡ್ಸ್ ಅಂಡ್ ಡಿಸೈರ್ಸ್ ಅಂತ ಇದೆ. ಅದು ಕರ್ಮ, ಡೀಡ್ಸ್ ಅಂದ್ರೆ ಕರ್ಮ, ಬಟ್ ಡಿಸೈರ್ಸ್ ಅಂದ್ರೆ ಏನು ಸರ್? ಆಸೆಗಳು. ಈಗ ನಾನು ಸಾಯುವಾಗ ಹಾ, ನಾನು ಹಿಂದೆ ಮಾಡಿದ ಕರ್ಮ ಎಲ್ಲ ಇರ್ತದೆ, ಆದ್ರೆ ನಂಗೆ ಸ್ಯಾಟಿಸ್ಫೈ ಆಗದೆ ಡಿಸೈರ್ಸ್ ಇರ್ತದೆ. ನಾನು ಈಗ ಒಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ, ನಾನು ಸತ್ತು ಬಿಟ್ಟೆ, ಮನೆ ಕಟ್ಲಿಕ್ಕೆ ಆಗ್ಲಿಲ್ಲ, ಅದು ಕರ್ಮ ಅಲ್ಲ, ಅದು ಡಿಸೈರ್. ಆ ಮನೆ ಕಟ್ಲಿಕ್ಕೆ ಪುನಃ ಏನೋ ಇಲಿಯಾಗಿ ಹುಟ್ಟಬಹುದು, ಇಲಿಯಾಗಿ ಒಂದು ಮನೆ ಕಟ್ಟೇನು, ಉದಾಹರಣೆಗೆ ಅಷ್ಟೇ. ಆದ ಕಾರಣ ಎಲ್ರು ಹೇಳ್ತಾರೆ ಸಾಯೋ ಬಯಕೆ, ಅವನಿಗೆ ಸಾಯೋಕ್ಕಿಂತ ಮುಂಚೆ ಅವನಿಗೆ ಏನು ಡಿಸೈರ್ ಇದೆ ಅಂತ ಕೇಳಿ ಅದನ್ನ ಸಂಪೂರ್ಣ ಮಾಡ್ಬೇಕು ಅಂತ. ನಮ್ಮ ಹತ್ರ ಎಲ್ಲ ಇದೆಯಲ್ಲ ಅದು. ಹೌದು. ಎಸ್. ಸೊ ಕರ್ಮವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಸಂಪೂರ್ಣ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಪುನಃ ಬರಲೇಬೇಕು. ಆಮೇಲೆ ಡಿಸೈರ್ ಏನಾದಿದ್ರೆ ಅಟ್ಲೀಸ್ಟ್ ಅದನ್ನಾದ್ರೂ ಇರುವಾಗ್ಲೇ ಸಂಪೂರ್ಣ ಮಾಡುವ ಅಂತ ಹೇಳಿ ಇರುವ ವ್ಯಕ್ತಿಗಳು, ಅವರಿಗೆ ಸಂಬಂಧಪಟ್ಟವರೆಲ್ಲ ಪ್ರಯತ್ನ ಪಡ್ತಾರೆ. ಏನೇ ಇರ್ಲಿ. ಕ್ಲಿಯರ್ ಆಯ್ತಲ್ಲ? Yes. ಆದುದರಿಂದ ಪ್ರಭುವು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಆಸಕ್ತನಲ್ಲ. ಅದು ತುಂಬಾ ಸಲ ಹೇಳಿ ಆಯ್ತು, ನೇರವಾಗಿ ಆಸಕ್ತನಲ್ಲ. ಭಗವಂತನಿಗೆ ಏನು ಇಲ್ಲಿ, ಭಗವಂತ ಯಾಕೆ ಸೃಷ್ಟಿ ಮಾಡುದು? ಭಗವಂತ ಸೃಷ್ಟಿ ಮಾಡುದು ಯಾಕೆ ಅಂತ ಹೇಳಿದ್ರೆ, ಜೀವರಾಶಿಗಳು, ಹೊಟ್ಟೆಯಲ್ಲಿದ್ದ ಜೀವರಾಶಿಗಳಿಗೆ ಅವಕಾಶ ಸಿಗ್ಲಿ. ಯಾಕೆ ಅವಕಾಶ ಸಿಗ್ಲಿ? ಅವರ ಕರ್ಮ ಕಳಿಯುವಂತ ಅವಕಾಶ ಸಿಗ್ಲಿ ಅಂತ ಹೇಳಿ. ಕರ್ಮ ಕಳಿಯುವುದು ಅಂದ್ರೆ ಏನು? ಧರ್ಮ ಅರ್ಥ ಕಾಮ ಮೋಕ್ಷ ಮಾಡ್ಲಿ ಅಂತ ಹೇಳಿ. ಆ ಮೋಕ್ಷ ಅಂತ ಹೇಳುದು ಬೇಡ, ಮೋಕ್ಷ ಅಂತ ಹೇಳುದು ಬೇಡ ಜೀವಕ್ಕೆ ಬೇಡಲ್ಲ, ಜೀವಕ್ಕೆ ಬೇಕು. ಜೀವಕ್ಕೆ ಅಂಟಿಕೊಂಡ ಯಾರು ಸೂಕ್ಷ್ಮ ಶರೀರಕ್ಕೆ ಬೇಡ, ಯಾಕಂದ್ರೆ ಅದಕ್ಕೆ ಹಿಂದಿನ ಸಂಸ್ಕಾರಗಳೆಲ್ಲ ಇದೆ. ಆದ್ರೆ ಭಗವಂತ ತುಂಬಾ ಕರುಣಾಮಯಿ, ಪುನಃ ಪುನಃ ನಮಗೆ ಅವಕಾಶ ಕೊಡ್ತಾರೆ. ಎಷ್ಟು ಜನ್ಮಗಳಾಗಿರ್ಬೋದು ಅವಕಾಶ ಸಿಕ್ಕಿ 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 ಕೊನೆಗೆ ಮಾನವ ಜನ್ಮ ಸಿಕ್ಕಿದೆ. ಮಾನವ ಜನ್ಮ ಸಿಕ್ಕಿದ ಮೇಲೆ ಆದ್ರೂ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಪುನಃ ಮಾನವ ಜನ್ಮ ಸಿಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ ಕಾರಣ ಈ ಮಾನವ ಜೀವನದ ಉದ್ದೇಶ ಸಂಪೂರ್ಣ ಮಾಡಬೇಕಿದ್ರೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ಭಕ್ತಿ ಜೀವನ ಮಾಡ್ಬೇಕು. ಭಕ್ತಿ ಜೀವನ, ಭಕ್ತಿ ಪ್ರಾಧಾನವಾದ ಜೀವನವನ್ನಾದ್ರೂ ಮಾಡ್ಬೇಕು. ಅಟ್ಲೀಸ್ಟ್ ಭಕ್ತಿ ಪ್ರಾಧಾನ್ಯ ಜೀವನ ಮಾಡಿದ್ರೆ ನೆಕ್ಸ್ಟ್ ಜನ್ಮ ಮನುಷ್ಯನಾಗಿ ಸಿಗ್ತದೆ, ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಇಲ್ಲ ಭಕ್ತಿಯೇ ಸಿಕ್ಲಿಲ್ಲ, ಭಕ್ತಿಯೇ ಮಾಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲ. ಭಕ್ತಿ ಮಾಡಿದ್ರೆ 100% ಏನೇ ತೊಂದರೆ ಮಾಡ್ತಿರ್ಬೋದು, ಏನೋ ತಪ್ಪುಗಳು ಮಾಡ್ತಿರ್ಬೋದು, ಆದ್ರೆ 100% ಅವನಿಗೆ ಮನುಷ್ಯ ಜನ್ಮ ಸಿಗ್ತದೆ. ಯಾಕಂದ್ರೆ ಭಕ್ತಿ ಮಾಡ್ಬೇಕಲ್ಲ ಪುನಃ. ಈ ರೀತಿಯಲ್ಲಿ ನಾವು ಎಷ್ಟಾಗ್ತದೆ ಅಷ್ಟು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ. ಅದು ಉದ್ದೇಶ ಸೃಷ್ಟಿಯದ್ದು. ವಾಪಸ್ ಭಗವಂತನ ಧಾಮಕ್ಕೆ ನಮ್ಮನ್ನೆಲ್ಲರನ್ನ ಅಟ್ರಾಕ್ಟ್ ಮಾಡೋ ಉದ್ದೇಶ ಸೃಷ್ಟಿಯದ್ದು. ಸೃಷ್ಟಿ ಮಾಡಿ ಭಗವಂತನೇ ಲೀಲೆ ಮಾಡ್ಲಿಕ್ಕೆ ಬರ್ತಾನೆ, ಬೇರೆ ಬೇರೆ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಆಗಿರ್ಬೋದು, ಅಥವಾ ಆಚಾರ್ಯ ರೂಪದಲ್ಲಿ, ಹೀಗೆ ಹೇಳಿದ ಹಾಗೆ. ಆಮೇಲೆ ಬೇರೆ ಬೇರೆ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ. ಯಾವುದು? ನರಸಿಂಹ ದೇವರಾಗಿ ಬರ್ತಾರೆ. ಯಾಕೆ? ಅಟ್ರಾಕ್ಟ್ ಮಾಡ್ಲಿಕ್ಕೆ. ನಮ್ಮಂತಹ ಫಾಲನ್ ಅಂದ್ರೆ ಕೆಳಗೆ ಬಿದ್ದಿದ್ದಂತಹ ಬದ್ಧರಾದಂತಹ ನಮ್ಮನ್ನ ಪುನಃ ನೀವು ಬದ್ಧರಲ್ಲ, ಬರಬೇಕು ವಾಪಸ್ ಅಂತ ಹೇಳುದನ್ನ ನೆನಪು ಮಾಡ್ಲಿಕ್ಕೆ ಭಗವಂತ ಬೇರೆ ಬೇರೆ ಲೀಲೆಗಳನ್ನ ಮಾಡ್ತಾರೆ. ಆದುದರಿಂದ ಆತನು ಐಹಿಕ ಪ್ರಕೃತಿಯತ್ತ ಕನ್ನೋಟ ಬೀರುತ್ತಾನೆ ಅಷ್ಟೇ. ಇದರಿಂದ ಐಹಿಕ ಪ್ರಕೃತಿಯು ಚುರುಕಾಗುತ್ತದೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತವೆ. ಆದ ಕಾರಣ ಅದ್ಯಾರು ಮಂಗನಿಂದ ಮಾನವ ಅಂತ ಹೇಳಿದ್ದು? ಯಾರು? ಡಾರ್ವಿನ್. ಅವರ ವಿಚಾರ ಇಲ್ಲಿ ತಪ್ಪು ಅಂತ ಹೇಳಿ ಅರ್ಥ ಆಗ್ತದೆ. ಇದರಿಂದ ಐಹಿಕ ಪ್ರಕೃತಿಯು ಚುರುಕಾಗುತ್ತೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತವೆ. ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುವುದರಿಂದ ಪರಮ ಪ್ರಭುವು ನಿಶ್ಚಯವಾಗಿಯೂ ಚಟುವಟಿಕೆಯನ್ನು ತೋರಿಸುತ್ತಾನೆ. ಆದರೆ ಐಹಿಕ ಜಗತ್ತಿನ ಅಭಿವ್ಯಕ್ತಿಗೂ ಆತನಿಗೂ ನೇರವಾದ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ಸೂರ್ಯ, ಇದು ಮಳೆ ಬರ್ತದಲ್ಲ, ಮಳೆ ಬರುವಾಗ ಬೇರೆ ಬೇರೆ ರೀತಿಯ ಬೆಳೆಗಳು ಬರ್ತದೆ ಅಲ್ವಾ? ಆ ಮಳೆಗೂ ಬೇರೆ ಬೇರೆ ರೀತಿಯ ಬೆಳೆಗೂ ಏನು ಸಂಬಂಧ? ಬೆಳೆಗಳು ಮಳೆ ಮೇಲೆ ಆಧಾರ ಅಷ್ಟೇ ಅಲ್ವಾ? ಆದ್ರೆ ಯಾವ ಬೆಳೆ ಬರ್ತದೆ ಅಂತ ಹೇಳಿ ಆ ಮಳೆಗೆ ಏನಾದ್ರೂ ಸಂಬಂಧ ಉಂಟಾ?
ನಿಮ್ಮ 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 ತೋಟದಲ್ಲಿ ರಾಗಿ ಹಾಕಿದ್ರೆ ಮಳೆ ಬಂದ ಮೇಲೆ ಅದು ಅಕ್ಕಿ ಆಗ್ಲಿಕ್ಕೆ ಸಾಧ್ಯವಾ? ರಾಗಿ ರಾಗಿ ಅಕ್ಕಿಯಾಗಿ ಪರಿವರ್ತನೆ ಆಗ್ತದೆ? ಇಲ್ಲ, ರಾಗಿಯೇ ಆಗುದು ಅದು. ಈಗ ಏನೋ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಮಾಡಿ ಏನಾದ್ರು ಮಾಡ್ತಾರ ಗೊತ್ತಿಲ್ಲ, ಆದ್ರೆ ಸಾಧ್ಯ ಇಲ್ಲ ಅಲ್ವ. ಅದೇ ರೀತಿಯಲ್ಲಿ ಭಗವಂತನ ಕಣ್ಣೋಟ ಅಂತ ಹೇಳಿದ್ರೆ ಮಳೆ ಬಂದ ಹಾಗೆ, ಇಲ್ಲಿ ನಡೆಯುವ ಕಾರ್ಯಚಟುವಟಿಕೆ ಅದಕ್ಕೂ ಸಂಬಂಧ ಇದೆ, ಅದರ ಅಗತ್ಯ ಇದೆ. ಭಗವಂತನ ದೃಷ್ಟಿಪಾತದ ಅಗತ್ಯ ಇದೆ. ಆದ್ರೆ ಆ ದೃಷ್ಟಿಪಾತದ ಅಗತ್ಯದಿಂದಾಗಿ ಇಲ್ಲೆಲ್ಲ ಅವನಿಗೆ ಸಂಬಂಧ ಇದೆ ಅಂತಲ್ಲ. ಅವನ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಇಚ್ಛೆಯ ಸಂಬಂಧ ಅಷ್ಟೇ, ನೇರವಾದ ಸಂಬಂಧವಿಲ್ಲ. ಸ್ಮೃತಿಯಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದೆ. ಯಾರ ಮುಂದಾದರೂ ಒಂದು ಸುಗಂಧವಿರುವ ಹೂವಿದ್ದರೆ ಆತನ ಘ್ರಾಣ ಶಕ್ತಿಯನ್ನು ಸುಗಂಧವು ಸ್ಪರ್ಶಿಸುತ್ತದೆ. ಆದರೆ ಘ್ರಾಣವು ಹೂವು ಒಂದರಿಂದ ಇನ್ನೊಂದು ಬೇರೆ ಆಗಿರುತ್ತದೆ. ಸಿಮಿಲರ್ ಎಕ್ಸಾಂಪಲ್ ಏನ್ ಹೇಳ್ತಾ ಇದೆ ಇಲ್ಲಿ? ಸ್ಮೆಲ್ ಬರ್ತಾ ಇದೆ ಅಂದ್ರೆ ಸುಗಂಧ ಬರ್ತಾ ಇದೆ, ಹೂ, ಸುಗಂಧದ ಹೂ ಮೂಗಿನ ಒಳಗೆ ಬರ್ತಾ ಉಂಟು, ಮೂಗಿನ ಒಳಗೆ ಸ್ಮೆಲ್ ಹೋಯ್ತು. ಆ ಸ್ಮೆಲ್ಲು ಆಮೇಲೆ ಹೂ ವ್ಯತ್ಯಾಸ ಇದೆಯಲ್ಲ, ವ್ಯತ್ಯಾಸ ಇದೆ ಅಲ್ಲಿ. ನನ್ನ ಮೂಗಿಗೆ ಬಂದ ಸುವಾಸನೆ ಹೂ ಅಲ್ಲ, ಬೇರೆ ಬೇರೆ ವಸ್ತು ಅದು. ಆದರೆ ಬಂದದ್ದೆಲ್ಲಿಂದ? ಹೂವಿಂದ. ಅದೇ ರೀತಿಯಲ್ಲಿ ಈ ಪ್ರಕೃತಿಯ ಸೃಷ್ಟಿ ಅಲ್ಲಿಂದ, ಭಗವಂತನಿಂದ. ಐಹಿಕ ಜಗತ್ತಿಗೂ ದೇವೋತ್ತಮ ಪರಮ ಪುರುಷನಿಗೂ ಇಂತಹುದೇ ಸಂಬಂಧವಿದೆ. ಐಹಿಕ ಜಗತ್ತಿಗೂ ಏನು? ಸ್ಮೆಲ್ಲು. ದೇವೋತ್ತಮ ಪರಮ ಪುರುಷ ಅಂದ್ರೆ ಏನು? ಹೂ. ಜಸ್ಟ್ ಈ ಉದಾಹರಣೆಯಲ್ಲಿ ಮಳೆ ಅಂತ ಹೇಳಿದ್ರೆ ಪರಮ ಪುರುಷ, ಅಲ್ಲಿ ಆಗುವ ಬೆಳೆಗಳೆಲ್ಲ ಏನು? ಐಹಿಕ. ಜಸ್ಟ್ ಒಂದು ಉದಾಹರಣೆ ರೂಪದಲ್ಲಿ ಅರ್ಥ ಮಾಡೋದಿದ್ರೆ. ಏನಾದ್ರೂ ಸಂಶಯ ಇದೆ ಇಲ್ಲಿ ತನಕ? ಸರಿ, ಇದು 3 ಲೈನ್ ಇದೆ, ಓದ್ತೀನಿ. ಆದರೆ ತನ್ನ ಕಣ್ಣೋಟದಿಂದ ಸೃಷ್ಟಿ ಮಾಡಿ ಜಗತ್ತಿನ ನಿಯಾಮಕ ಆಗುತ್ತಾನೆ, ಜಗನ್ನಿಯಾಮಕನಾಗುತ್ತಾನೆ. ಸಂಗ್ರಹವಾಗಿ ಹೇಳಬೇಕೆಂದರೆ ದೇವೋತ್ತಮ ಪರಮ ಪುರುಷನ ಮೇಲ್ವಿಚಾರಣೆ ಇಲ್ಲದೆ ಐಹಿಕ ಪ್ರಕೃತಿಯು ಏನನ್ನೂ ಮಾಡಲಾರದು. ತೃಣಮಪಿ ನ ಚಲತಿ, ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತ ಇಲ್ಲದಿದ್ರೆ, ಭಗವಂತನ ಕಣ್ಣೋಟ, ಭಗವಂತನ ಮೇಲ್ವಿಚಾರಣೆ ಇಲ್ಲದ್ರೆ ತೃಣ, ಒಂದು ಚಿಕ್ಕ ಕಡ್ಡಿ, ಆ ಕಡೆ ಹೋಗ್ಲಿಕ್ಕೆ ಆಗದಂತಹ ಕಡ್ಡಿ ಕೂಡ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ದೃಷ್ಟಿಪಾತ ಆಗದಿದ್ರೆ. ಆದರೂ ಪರಮ ಪುರುಷನು ಎಲ್ಲ ಐಹಿಕ ಚಟುವಟಿಕೆಗಳಿಂದ ದೂರವಾಗಿರುತ್ತಾನೆ. ನಮಾಂ ಕರ್ಮಾಣಿ ಲಿಂಪ್ಯಂತೆ ಅಂತ ಹೇಳುವ ಶ್ಲೋಕ ನಿನ್ನೆ ನಾವು ಚರ್ಚೆ ಮಾಡಿದರೆ, ಇದು ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ, ಸಂಬಂಧ ಇಲ್ಲ, ಏನಿಲ್ಲ. ಬಂದ್ರೂ ಕೂಡ ಸಂಬಂಧ ಇಲ್ಲ. ಭೂಮಿಗೆ ಲೀಲೆ ಮಾಡ್ಲಿಕ್ಕೆ ಬಂದ್ರೂ ಕೂಡ ಯಾವುದಕ್ಕೂ ಭಗವಂತನ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಇಷ್ಟ ತನಕ ಡಿಸ್ಕಷನ್ ಮಾಡಿದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಈ ಶ್ಲೋಕ? ಹರೇ ಕೃಷ್ಣ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇನ್ನು ನೆಕ್ಸ್ಟ್ ಶ್ಲೋಕ ಇನ್ನೂ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಕ್ಲಿಯರ್ ಆಗಿಲ್ಲ. ಭಗವಂತನನ್ನು ಸಾಮಾನ್ಯ ವ್ಯಕ್ತಿ ಅಂತ ತಗೊಂಡ್ರೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ವಿಶೇಷ ವ್ಯಕ್ತಿ ಅಂತ ಹೇಳಿದ್ರು ಸಾಧ್ಯ ಇಲ್ಲ. ಭಗವಂತ ಒಬ್ಬನೇ, ಅವನೇ ಕೃಷ್ಣ, ಅವನೇ ಪರ್ಮನೆಂಟ್, ಅವನಿಂದಲೇ ನಾವೆಲ್ಲ ಬಂದದ್ದು. ಈ ರೀತಿಯದ್ದೆಲ್ಲ ಚಿಂತನೆ ಬೇಕು ವಿನಃ ಓ ಭಗವಂತ ನಮ್ಮ ಹಾಗೆ ಒಬ್ಬ ವ್ಯಕ್ತಿ, ಅವನೊಬ್ಬ ಮಾಯಾವಿ, ಈ ರೀತಿ ಎಲ್ಲ ತಗೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದು ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ತುಂಬಾ ಇಂಪಾರ್ಟೆಂಟ್ ಇದು. ಕನ್ಫ್ಯೂಷನ್ ಎಲ್ಲಿ ಆಗ್ತದೆ ಅಂದ್ರೆ ತನುಮಾಶ್ರಿತಂ, ಮನುಷ್ಯರ ದೇಹವನ್ನು ತಗೊಂಡಿದ್ದಾನೆ, ಆಶ್ರಿತ, ಮನುಷ್ಯರ ದೇಹದ ಹಾಗೆ ತಗೊಂಡಿದ್ದಾರೆ ಅಂತ ಹೇಳಿ ಆಗ್ತದೆ. ಆದ ಕನ್ಫ್ಯೂಷನ್ ಬರ್ತಾ ಉಂಟು. ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ಲಿಕ್ಕೆ ಆಚಾರ್ಯ ಏನ್ ಹೇಳ್ತಾರೆ ನೋಡ್ಬೇಕು ನಾವು. ಪರಂಭಾವಂ ಅಜಾನಂತೋ ಮಮ ಭೂತಂ ಮಹೇಶ್ವರಂ. ಅಂದ್ರೆ ಭಗವಂತ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಪರಂ ಭಾವಂ ಅಜಾನಂತ. ಯಾವ ಭಾವ? ದಿವ್ಯವಾದ ಪ್ರಕೃತಿ ಭಗವಂತನದು. ಅದನ್ನು ತಿಳಿಯದೆ ಏನ್ ಮಾಡ್ತಾರೆ? ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾರೆ. ಮಮ ಭೂತ ಮಹಾ ಈಶ್ವರಂ, ಮಹಾ ಈಶ್ವರನಾದ, ಮಹಾ
ಭೂತದಲ್ಲಿ ಮಹಾಭೂತನಾದಂತಹ ಮಹೇಶ್ವರನಾದಂತಹ ಭಗವಂತನನ್ನ ಏನು ಮೂಢರೇನು ಹೇಳ್ತಾರೆ, ಈ ನಮ್ಮೆಲ್ಲರ ಹಾಗೆ ದೊಡ್ಡ ವ್ಯಕ್ತಿ ಅಷ್ಟೇ, ದೊಡ್ಡ ವ್ಯಕ್ತಿ ಅಷ್ಟೇ. 4 ಭುಜ ಇರುವಾಗ ಕೃಷ್ಣ ದೇವರಾಗಿದ್ದ ಭಗವಂತ. ಆಮೇಲೆ ವಸುದೇವ ಯಾವಾಗ ಅವನನ್ನ ಕರ್ಕೊಂಡು ಎಲ್ಲಿಗೂ ಅಲ್ಲ, ಯಾವಾಗ ಅವನು 2 ದ್ವಿಭುಜನಾಗಿ ಪರಿವರ್ತನೆ ಆದ್ನೋ ಆಗ ಅವ ಮನುಷ್ಯನ ದೇಹ ತಗೊಂಡ. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಚತುರ್ಭುಜನಾಗಿ ಹುಟ್ಟಿದ್ದು? ಕಾರಾಗೃಹದಲ್ಲಿ. ಕಾರಾಗೃಹದಲ್ಲಿ ಚತುರ್ಭುಜನಾಗಿ ಹುಟ್ಟಿದ್ದು ಅಂತ ಹೇಳೋಕ್ಕಿಂತ ಅವತರಿಸಿದಂತಹ ಭಗವಂತ ಅವನು ಕೂಡಲೇ ತನ್ನ ಅಪ್ಪನ ಅಥವಾ ಯಾರು ವಸುದೇವ ಅಥವಾ ದೇವಕಿಯರ ವಿಚಾರಕ್ಕೋಸ್ಕರ ಅವರೇ ಕೇಳಿದ್ದ ಅಂತ. ಇವರೆಲ್ಲ ನೋಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಅಲ್ವಾ, ದೇವರೇ ಹುಟ್ಟಿದ್ರು ಅಂತ ಕೊಲ್ಲಿಕ್ಕೆ ಬರ್ತಾರಲ್ಲ, ಭಗವಂತನೇ ಬಂದದ್ದು ಅಂತ ಹೇಳಿ. ಹಾಗೇನ್ ಮಾಡ್ತಾನೆ ಅವನು 2 ಭುಜಗಳ ಕೃಷ್ಣನಾಗಿ ತನ್ನನ್ನು ತಾನು ತೋರಿಸ್ತಾನೆ. ಅದರ ಅರ್ಥ ಏನು ಹೇಳ್ತಾರೆ ಎಲ್ರು? ಓ, ಚತುರ್ಭುಜವಾದ ವಿಷ್ಣು ರೂಪದಲ್ಲಿದ್ದವನು ನಿಜವಾದ ಭಗವಂತ. ಆಮೇಲೆ 2 ಕೈ ಸಿಕ್ಕಿದವ, 2 ಕೈ ಆದವ ಭಗವಂತ ಅಲ್ಲ, ಅದು ಮನುಷ್ಯನ ದೇಹವನ್ನ ಆಶ್ರಿಸ್ತು. ಆ ದೇಹ, ಆ 2 ಕೈಯ ದೇಹ ನಮ್ಮ ಹಾಗೆ ಮನುಷ್ಯನ ದೇಹ. ಈ ರೀತಿ ತಗೊಳ್ತಾರೆ ಕೆಲವರು. ಸರಿಯಾ? ಇದು ಅರ್ಥ ಆಗ್ತಿದ್ಯಾ ಏನ್ ಪ್ರಶ್ನೆ ಅಂತ ಹೇಳಿ? ತಪ್ಪು ಸರ್. ಅರ್ಥ ಆಯ್ತಾ? ಆಯ್ತು. ದಮಯಂತಿ ಮಾತಾಜಿ ಅರ್ಥ ಆಯ್ತು ಪ್ರಭು. ಪ್ರಭು ಯಾವ ರೂಪದಲ್ಲೇ ಇರ್ಲಿ ದೇವ್ರೆ. ಹಾ, ಅದು ನಿಮಗೆ ಅರ್ಥ ಆಗ್ತಾ ಇದೆ. ಆದ್ರೆ ತನು ಆಶ್ರಿತಂ ಅಂತ ಹೇಳಿದ್ರೆ ಏನು? ತನು ಅಂತ ಹೇಳಿದ್ರೆ ದೇಹವನ್ನ ಆಶ್ರಿತನಾದ್ದು ಅಂತ ಹೇಳಿದ್ರೆ ಅಂತಹ ಭಗವಂತ ಅನಿವಾರ್ಯ ಕಾರಣಕ್ಕೋಸ್ಕರ ಮಾನವ ದೇಹವನ್ನ ತಗೊಂಡ. ಆ ಮಾನವ ದೇಹ ಅಂತ ಹೇಳುದು ನಮ್ಮೆಲ್ಲರ ಹಾಗೆ ನಶ್ವರ ದೇಹ. ಆದ ಕಾರಣ ಅವು ಬಿಟ್ಟು ಹೋದ ಅದನ್ನು ಅಂತ ಕೃಷ್ಣ. ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಎಲ್ಲರೂ ಕೇಳ್ತಾರೆ ಇದು. ಕೃಷ್ಣ ಲಾಸ್ಟಿಗೆ ದೇಹ ಬಿಟ್ಟು ಹೋದಲ್ಲ, ಕೃಷ್ಣ ಲಾಸ್ಟಿಗೆ ದೇಹ ಬಿಟ್ಟು ಹೋದಲ್ಲ ಅಂತ ಹೇಳಿ ಈ ರೀತಿಯ ಪ್ರಶ್ನೆ. ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ನಮಗಾಗ್ಲಿ, ನಮ್ಮಲ್ಲಿ ಸಂಶಯ ಇದ್ರೆ ನಮಗೂ ಕ್ಲಿಯರ್ ಆಗುತ್ತೆ. ಅದೇ ರೀತಿಯಲ್ಲಿ ಬೇರೆಯವರಿಗೆ ಹೇಳಲಿಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ. ಮುಂದೆ ಹೋಗ್ತಾ ಇದ್ದೇನೆ. ಅನುವಾದ. ನಾನು ಕೃಷ್ಣ ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ಕೃಷ್ಣನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ಕೃಷ್ಣನೇ. ಕೃಷ್ಣನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಅದ ಕಾರಣ ಅದೆಲ್ಲ ಕೃಷ್ಣನದ್ದು. ನಾನು ಅಂತ ಹೇಳಿದ್ದು ಯಾರಿಗೆ? ಕೃಷ್ಣ. ಇಂಗ್ಲಿಷಲ್ಲಿ ಇದಕ್ಕೆಲ್ಲ ದೊಡ್ಡ ಅಕ್ಷರದಲ್ಲಿ ಬರೀತಾರೆ. ಅಂದ್ರೆ ಮಧ್ಯೆ ಬಂದದಕ್ಕೆಲ್ಲ ಇಂಗ್ಲಿಷ್ನಲ್ಲಿ ಟಿ ಬಂದ್ರೆ ಟಿ ಅನ್ನು ದೊಡ್ಡದಲ್ಲಿ ಬರೀತಾರೆ, ಎಚ್ ಬಂದ್ರೆ ಎಚ್ ಅನ್ನು ದೊಡ್ಡದಲ್ಲಿ ಬರೀತಾರೆ. ಆದ್ರೆ ಕನ್ನಡದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಭಾವಾರ್ಥ. ಈ ಅಧ್ಯಾಯದ ಇತರ ವಿವರಣೆಗಳಿಂದ ದೇವೋತ್ತಮ ಪರಮಪುರುಷನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡರೂ ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಸಮಸ್ತ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ದೇವೋತ್ತಮ ಪರಮಪುರುಷನು ಮನುಷ್ಯನಾಗಿರಲು ಸಾಧ್ಯವಿಲ್ಲ. ಆದರೂ ಕೃಷ್ಣನೊಬ್ಬ ಬಲಶಾಲಿ ಮನುಷ್ಯ ಮಾತ್ರ, ಬೇರೇನೂ ಅಲ್ಲ ಎಂದು ಭಾವಿಸುವ ಅನೇಕ ಮೂಢರಿದ್ದಾರೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಈಶ್ವರ ಪರಮಃ ಕೃಷ್ಣ, ಆತನೇ ಮೂಲ ಪರಮಪುರುಷನು. ಆತನು ಪರಮಪ್ರಭು. ವಿಷ್ಣುವಿಗೂ ಮೂಲ, ನಾರಾಯಣನಿಗೂ ಮೂಲ ಕೃಷ್ಣನೇ. ಅವನು ಪರಮಪ್ರಭು. ಅವನಿಂದ ಮೇಲೆ ಯಾರೂ ಇಲ್ಲ. ಈಶ್ವರರು, ನಿಯಂತ್ರಕರು ಅನೇಕರಿದ್ದಾರೆ. ಒಬ್ಬರು ಮತ್ತೊಬ್ಬರಿಗಿಂತ ದೊಡ್ಡವರಾಗಿ ಕಾಣುತ್ತಾರೆ. ಈ ಐಹಿಕ ಜಗತ್ತಿನ ವ್ಯವಹಾರಗಳ ಸಾಮಾನ್ಯ ನಿರ್ವಹಣೆಯಲ್ಲಿ ನಾವು ಒಬ್ಬ ಅಧಿಕಾರಿಯನ್ನು ಅಥವಾ ನಿರ್ದೇಶಕನನ್ನು ಕಾಣುತ್ತೇವೆ. ಅವನ ಮೇಲೆ ಒಬ್ಬ ಕಾರ್ಯದರ್ಶಿ ಇರುತ್ತಾನೆ, ಅವನ ಮೇಲೆ ಒಬ್ಬ ಮಂತ್ರಿ ಮತ್ತು ಅವನ ಮೇಲೆ ಒಬ್ಬ ಅಧ್ಯಕ್ಷ. ಅವರಲ್ಲಿ ಪ್ರತಿಯೊಬ್ಬರೂ ನಿಯಂತ್ರಕರೇ, ಆದರೆ ಒಬ್ಬನು ಮತ್ತೊಬ್ಬನನ್ನು ನಿಯಂತ್ರಿಸುತ್ತಾನೆ.
ಕೃಷ್ಣನು ಪರಮ ನಿಯಂತ್ರಕ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅದರ ಅರ್ಥ ಏನು? ಕೃಷ್ಣನನ್ನ ಯಾರು ನಿಯಂತ್ರಣ ಮಾಡುವುದಿಲ್ಲ, ಕೃಷ್ಣನೇ ಎಲ್ಲರನ್ನ ನಿಯಂತ್ರಣ ಮಾಡೋದು ಅಂತ. ಕೃಷ್ಣನನ್ನ ನಿಯಂತ್ರಣ ಮಾಡಿದವರು ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನೇ ಎಲ್ಲರನ್ನ ನಿಯಂತ್ರಣ ಮಾಡುವಂಥದ್ದು. ಬೇರೆ ಯಾರು ಕೃಷ್ಣನ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಭಕ್ತಿ ವಿಚಾರ ಬೇರೆ. ಭಕ್ತಿ ಬರುವಾಗ ರಾಧಾ ಮಾತೆ ಕೃಷ್ಣನನ್ನ ನಿಯಂತ್ರಣ ಮಾಡ್ತಾರೆ, ಗೋಪ ಬಾಲಕರು ಕೃಷ್ಣನನ್ನು ನಿಯಂತ್ರಣ ಮಾಡ್ತಾರೆ. ಅದು ವಿಚಾರ ಬೇರೆ, ಅದು ಪ್ರೇಮಮಯ ಸಂಬಂಧ. ಆದ್ರೆ ಪ್ರಾಕ್ಟಿಕಲಿ ನೋಡಿದ್ರೆ ಕೃಷ್ಣನೊಬ್ಬನೇ ಏಕೋ ಬಹುನಾಮ್ ಅಂತ ಹೇಳುವ ಶ್ಲೋಕದಲ್ಲಿ ಏನು ಅರ್ಥ ಮಾಡಿದ್ದೇವೆ? ಎಲ್ಲರನ್ನ, ಎಲ್ಲ ಕಾಮನೆಗಳನ್ನ, ಎಲ್ಲರ ಆಸೆಯನ್ನ ಈಡೇರಿಸುವುದು ಯಾರು? ಏಕಃ ಕೃಷ್ಣ. ಏಕೋ ಬಹುನಾಂ ವಿದಧಾತಿ ಕಾಮಾನ್. ಐಹಿಕ ಜಗತ್ತಿನಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಿಸ್ಸಂಶಯವಾಗಿ ಅನೇಕ ನಿಯಂತ್ರಕರಿದ್ದಾರೆ. ಐಹಿಕ ಜಗತ್ತಿನಲ್ಲಿ, ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಸ್ಸಂಶಯವಾಗಿ ಅನೇಕ ನಿಯಂತ್ರಕರಿದ್ದಾರೆ. ಐಹಿಕ ಜಗತ್ತಿನಲ್ಲಿ ಯಾರ್ಯಾರು ನಿಯಂತ್ರಕರು ಹೇಳ್ತೀರಾ? ಬ್ರಹ್ಮ, ಶಿವ, ಬ್ರಹ್ಮ, ಬ್ರಹ್ಮ, ಎಲ್ಲ ಡೆಮಿಗಾಡ್ಸ್, ಎಲ್ಲ ದೇವತೆಗಳು, ಎಲ್ಲ ಉಪದೇವತೆಗಳು. ಆಮೇಲೆ ಇಂದ್ರ, ಚಂದ್ರ, ವರುಣ. ಆಯ್ತು, ಅವರೆಲ್ಲ ದೇವಿ, ಅವರೆಲ್ಲ ಒಂದು ಹೇಳಿ ಆಯ್ತು. ನೀವು ಬೇರೆ ನಿಯಂತ್ರಕರು ಯಾರಿಲ್ಲ? ಪ್ರೈಮ್ ಮಿನಿಸ್ಟ್ರು, ಟೀಚರು, ಅಪ್ಪ ಅಮ್ಮ. ಈಗ ಗಾಡಿಯಲ್ಲಿ ಕೂತ್ಕೊಳ್ಳುವಾಗ ಗಾಡಿಯನ್ನು ನಿಯಂತ್ರಣ ಮಾಡುದು ಯಾರು? ಗಾಡಿ ಡ್ರೈವರ್. ಡ್ರೈವರ್ ನಿಯಂತ್ರಕ ಅಲ್ವಾ? ಆ ಗಾಡಿ ಈಗ ರಾತ್ರಿ ಮಲಗಿರ್ತೇವೆ, ಅವನ್ ನಿಯಂತ್ರಣ ಮಾಡ ಇಲ್ಲರೆ ನಾವು ಗೋವಿಂದ ಗೋವಿಂದ. ಅವನು ಕುಡ್ದಿದ್ರೆ ಆಯ್ತು, ನಮ್ದು ಆಯ್ತು ಕತೆ, ನಮ್ಮ ಕರ್ಮ ಅಂತ ಹೇಳಿ ನಾವು ಹೋಗ್ಬೇಕು ಅಲ್ವಾ? ಆದ ಕಾರಣ ಮೈನ್ಯೂಟ್ ಆಗಿ ಎಲ್ಲರೂ ನಿಯಂತ್ರಕರೇ, ನಾವೆಲ್ಲರೂ ನಿಯಂತ್ರಕರೇ. ಒಂದೊಂದು ಸಂದರ್ಭದಲ್ಲಿ ನಾವು ನಿಯಂತ್ರಕರಾಗಿ ಕಾಣ್ತೇವೆ. ಆಮೇಲೆ ಆಧ್ಯಾತ್ಮಿಕ ಲೋಕದಲ್ಲಿ ಯಾರೆಲ್ಲ ನಿಯಂತ್ರಕರು? ಎಲ್ಲಾ ವಿಷ್ಣು ತತ್ವಗಳು, ಆಮೇಲೆ ಎಲ್ಲ ಶುದ್ಧ ಜೀವಿಗಳು, ಎಲ್ಲರೂ ನಿಯಂತ್ರಕರು ಅಲ್ಲಿ ಕೂಡ ಸೇಮ್. ಆದರೆ ಕೃಷ್ಣನು ಪರಮ ನಿಯಂತ್ರಕ. ಇವರೆಲ್ಲರ ನಿಯಂತ್ರಕ ಯಾರು? ಎಲ್ಲಾ ವಿಷ್ಣು ತತ್ವಗಳು, ಎಲ್ಲ ದೇವಾದಿದೇವತೆಗಳು, ಎಲ್ಲ ಜೀವ ತತ್ವಗಳು, ಎಲ್ಲರ ನಿಯಂತ್ರಕ ಯಾರು? ಕೃಷ್ಣ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಶಿಲ ಪ್ರಭುಪಾದರು ಫೌಂಟೇನ್ ಹೆಡ್ ಅಂತ ಹೇಳ್ತಾರೆ. ಫೌಂಟೇನ್ ಹೆಡ್ ಅಂದ್ರೆ ಏನು? ಫೌಂಟೇನ್ ಹೆಡ್, ಕಾರಂಜಿಯ ತುದಿ. ಕಾರಂಜಿಯ ತುದಿ. ಅದು ಯಾವತ್ತು ತುದಿಯೇ. ಕಾರಂಜಿ ಒಂದು ದಿವಸ ಇಷ್ಟು ಹೋದ್ರೆ ಅದರ ತುದಿ, ಇನ್ನೊಂದ್ಸಲ ಇಷ್ಟು ಹೋದ್ರೆ ಅದರ ತುದಿ. ಯಾವತ್ತು ತುದಿ ಮಾತ್ರ ಹೇಳ್ತಾ ಇದ್ದು. ತುದಿ ಅಂತ ಹೇಳಿದ ತಕ್ಷಣ ಯಾವ ಕಾರಂಜಿ ಆದ್ರೂ ಅದರ ತುದಿ ಕೃಷ್ಣ. ಫೌಂಟೇನ್ ಹೆಡ್, ಅಷ್ಟು ತುದಿಯಲ್ಲಿ ಇರುವುದು ಕೃಷ್ಣ. ಮತ್ತೆಲ್ಲ ಕೆಳಗೆ ಅಸಮ ಊರ್ಧ್ವ ಅಂತ ಹೇಳ್ತಾರೆ ಅವನಿಗೆ. ಯಾರು ಅವನಿಗೆ ಸಮನೂ ಅಲ್ಲ, ಯಾರು ಅವನಿಂದ ಮೇಲೆ ಇಲ್ಲ. ಅಸಮ, ಆಮೇಲೆ ಊರ್ಧ್ವ, ಅಸಮ ಊರ್ಧ್ವ ಅಂತ ಹೇಳ್ತಾರೆ. ಆದರೆ ಕೃಷ್ಣನು ಪರಮ ನಿಯಂತ್ರಕ, ಈಶ್ವರ ಪರಮಃ ಕೃಷ್ಣ, ಮತ್ತು ಅವನ ದೇಹವು ಸಚ್ಚಿದಾನಂದ, ಸತ್ ಚಿತ್ ಆನಂದವಾದಂಥ ದೇಹ. ಅಲ್ಲಿ ಏನ್ ಹೇಳಿದ್ದಾರೆ? ದೇಹವನ್ನ ಮಾನುಷೀತನುಮಾಶ್ರಿತ ಅಂತ ಹೇಳ್ತಾರಲ್ಲ. ನಮ್ಮ ದೇಹ ಸತ್ಚಿತ್ ಆನಂದವ? ನಮ್ಮ ದೇಹ ಸತ್ಚಿತ್ ಆನಂದ ಅಲ್ಲ. ನಮ್ಮ ದೇಹದಲ್ಲಿರುವ ಪರಮಾತ್ಮನ ಅಥವಾ ಆತ್ಮ ಸತ್ಚಿತ್ ಆನಂದ. ಇದರೊಳಗೆ ಸಿಕ್ಕಾಕೊಂಡ ಆತ್ಮನಿಗೆ ಅನ್ನಿಸ್ತಾ ಉಂಟು, ಈ ದೇಹ ನನಗೆ ತೊಂದರೆ ಕೊಡ್ತಾ ಉಂಟು ಅಂತ ಹೇಳಿ. ಫಸ್ಟಿಗೆ ಚಿಕ್ಕ ಮಗು ಇರುವಾಗ ಗೊತ್ತಾಗಿರುದಿಲ್ಲ, ಕರ್ಮಕ್ಕೆ ಅನುಗುಣವಾಗಿ. ಕೆಲವರಿಗೆ ಒಳ್ಳೆ ಹೆಲ್ದಿ ಆಗಿದ್ದಾರೆ, ಒಳ್ಳೆ ಕುಟುಂಬ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಂದಾಸ್, ಏನ್ ತೊಂದ್ರೆ ಇಲ್ಲ, ಹೆಲ್ದಿ ಆಗಿದ್ದೇನೆ, ಬೇಕಾದೆಲ್ಲ ಮಜಾ ಮಾಡಬಹುದು ಅಂತ ತಿಳ್ಕೊಳ್ತಾರೆ. ಆದ್ರೆ ಸ್ವಲ್ಪ ವರ್ಷ ಆದ ಮೇಲೆ, ವೃದ್ಧಾಪ್ಯ ಬರುವಾಗ್ಲೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಬರುವಾಗ್ಲೋ, ಏನೋ ಒಂದು ಆಕ್ಸಿಡೆಂಟ್ ಆಗಿ ಗೊತ್ತಾಗ್ತದೆ ಯಾವುದು ದೇಹ ಸತ್ಚಿತ್ ಆನಂದ ಅಂತ ಹೇಳಿ. ಸರಿಯಾಗಿ ದೇಹ ಕಾರ್ಯರೂಪಕ್ಕೆ ಬರಲಿಲ್ಲ ಅಂದ್ರೆ ಗೊತ್ತಾಗ್ತದೆ, ಇದು ಏನು ಆನಂದ ಕೊಡ್ತಾ ಇಲ್ಲ ನನಗೆ ಈ ದೇಹ ಅಂತ ಹೇಳಿ. ಆದ ಕಾರಣ ಭಗವಂತನ ದೇಹ ಹಾಗೆ ಅಲ್ಲ. ಭಗವಂತನಿಗೂ ಭಗವಂತನ ದೇಹಕ್ಕೂ ವ್ಯತ್ಯಾಸ ಇಲ್ಲ. ಅದನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೇಮ್ ಇಂಗ್ರೀಡಿಯೆಂಟ್ಸ್ ಇಂದ ಆದ್ದು. ಇಂಗ್ರೀಡಿಯೆಂಟ್ಸ್ ಯಾವುದು? ಸತ್ತು ಚಿತ್ತ ಆನಂದ. ದೇಹವು, ಆತ್ಮವು, ಮನಸ್ಸು ಎಲ್ಲವೂ ಕೃಷ್ಣನದ್ದು ಸತ್ತು ಚಿತ್ತ ಆನಂದ. ಎಲ್ಲವೂ ಸೇಮ್ ಇಂಗ್ರೀಡಿಯೆಂಟ್ಸ್ ಇಂದ ಆದ್ರೆ
ನಾವು ಹೇಗೆ ಅದನ್ನ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ? ಹೇಗೆ ಸಪರೇಟ್ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಸೇಮ್ ಇಂಗ್ರೀಡಿಯೆಂಟ್ಸ್, ಅದು ಸೇಮ್ ಆಗಿ ಬರ್ತದೆ. ನೀವು ಮಾಡಿದ್ರು ನಾನು ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಸೇಮ್ ಒಂದು ಇಂಗ್ರೀಡಿಯೆಂಟ್ ಹಾಕಿ ಏನೋ ಮಾಡ್ತೇವೆ ಅಂದ್ರೆ ಅದು ನೋಡ್ಲಿಕ್ಕೆ ಸೇಮ್ ಇರ್ತದೆ. ಅದೇ ರೀತಿಯಲ್ಲಿ ದೇಹ ಮತ್ತು ಆತ್ಮ ಭಗವಂತದ್ದು ಬೇರೆ ಇಲ್ಲ, ಸೇಮ್. ಅದು ಸತ್ ಚಿತ್ತ ಆನಂದ. ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿರುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಹೇಗೆ ಸಾಧ್ಯ? ಸರ್ ಸಾಧ್ಯವಿಲ್ಲ. ಇಲ್ಲಿ ಸಚ್ಚಿತ್ ಆನಂದ ನಾನ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ ಅವರು. ಧನ್ಯವಾದ. ಮತ್ತೆ ಸತ್ ಚಿತ್ತ ಆನಂದ ಅಂದ್ರೆ ಮಟೀರಿಯಲ್ ಅಲ್ಲ ಅಂತ. ಮಟೀರಿಯಲ್ ಅಸತ್, ಅಚಿತ್, ಆನಂದ. ಆನಂದ ಇಲ್ಲ ಮಟೀರಿಯಲ್ ಬಾಡಿಗೆ. ಸತ್ ಚಿತ್ ಆನಂದ ಅಂತ ಹೇಳುದು ಭಗವಂತ ಮತ್ತು ಆತ್ಮಕ್ಕೆ ಕೂಡ ಅದೇ ರೀತಿಯ ಸಂಬಂಧ. ಆತ್ಮ ಕೂಡ ಸತ್ ಚಿತ್ ಆನಂದ ಸ್ವರೂಪ. ಮುಂದೆ ಹೋಗ್ಲಾ? ಎಸ್ ಸರ್. ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಹಿಂದಿನ ಶ್ಲೋಕದಲ್ಲಿ ಏನು ವಿವರಿಸಿದೆ? ಆಶ್ಚರ್ಯ ಏನು ಏನು ಹಿಂದಿನ ಪ್ರಳಯ ಶ್ಲೋಕದಲ್ಲಿ ಕಾಲದಲ್ಲಿ ಭಗವಂತನ ಶರೀರದಲ್ಲಿ ಹೋಗೋದು ಮತ್ತೆ ಪ್ರಕಟವಾಗೋದು, ಮಾಯವಾಗೋದು, ಇದು ಭೌತಿಕ ಆಶ್ಚರ್ಯಕರ ಕೆಲಸ. ಹೌದು ಹೌದು. ಯಾವುದು ದೇಹಗಳು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ, ಕಣ್ಣು ನೋಟದಿಂದ ಮಾಡ್ಲಿಕ್ಕೆ ಸಾಧ್ಯವಾ? ನಮ್ಮ ಕಣ್ಣೋಟದಿಂದ ಇಲ್ಲ, ಇದನ್ನೆಲ್ಲ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯವ? ಇಲ್ಲ. ಅಲ್ವಾ? ಎಷ್ಟು ಸಿಂಪಲ್, ಸುಲಭ ಅರ್ಥ ಆಗ್ತದೆ. ನಮ್ಮ ಕಣ್ಣೋಟದಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದರಿದ್ರ ನಾರಾಯಣ ಅಂತ ಕರೀತಾರಲ್ಲ, ಕೇಳಿದಿರಲ್ಲ? ದರಿದ್ರ ನಾರಾಯಣ. ಅದು ಹೇಗೆ ಸಾಧ್ಯ? ನಾರಾಯಣ ಯಾವತ್ತಾದ್ರೂ ದರಿದ್ರ? ಒಪೋಸಿಟ್ ವರ್ಡ್ಸ್ ಅಲ್ಲ ಅದು. ನಾರಾಯಣ ಯಾವಾಗಾದ್ರೂ ದರಿದ್ರ ಆಗ್ಲಿಕ್ಕೆ ಸಾಧ್ಯವಾ? ಖಾಲಿ ತುಂಬಿದ ಗ್ಲಾಸ್ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಖಾಲಿ ಗ್ಲಾಸು, ಗಾಳಿ ತುಂಬಿದ ಗ್ಲಾಸು ಹೇಗೆ ಆಗ್ತದೆ? ಖಾಲಿ ತುಂಬಿದ ಗ್ಲಾಸ್ ಅಂದ್ರೆ ಖಾಲಿ ಗಾಳಿ ತುಂಬಿದ ಗ್ಲಾಸ್ ಆಗ್ತದೆ ಅಷ್ಟೆ. ಒಪೋಸಿಟ್. ದರಿದ್ರ ಅಂತ ಹೇಳಿದ್ರೆ ಒಪೋಸಿಟ್. ನಾರಾಯಣ ಅಂತ ಹೇಳಿದ್ರೆ ಏನು? ನಾರಾಯಣ ಅಂದ್ರೆ ಎಷ್ಟು, ಯಾವುದೆಲ್ಲ ಗುಣಗಳಿದೆ ನಾರಾಯಣನಿಗೆ, ಕೃಷ್ಣನಿಗೆ? ಷಡೈಶ್ವರ್ಯ ಅಂತ ಹೇಳ್ತಾರಲ್ಲ, ಷಡ್ ಐಶ್ವರ್ಯ ಸಂಪೂರ್ಣವಾಗಿರುವವನು ಭಗವಂತ ನಾರಾಯಣ. ಯಾವುದು ಷಡೈಶ್ವರ್ಯ? ಯಾರು ಹೇಳ್ತಾರೆ ಅದನ್ನ? ವ್ಯಾಸದೇವರ ತಂದೆಯವರು, ಪಿತಾಶ್ರೀ ವ್ಯಾಸದೇವರ ಪಿತಾಶ್ರೀ ಹೇಳ್ತಾರೆ. ಏನ್ ಹೇಳ್ತಾರೆ? ಷಡ್ ಐಶ್ವರ್ಯಗಳು ಭಗವಂತ. 6 ಸಂಪತ್ತುಗಳನ್ನು ಒಳಗೊಂಡಿರೋರು ಭಗವಂತ. 6 ಸಂಪತ್ತುಗಳನ್ನು ಭಗವಂತ ಒಳಗೊಂಡಿದ್ದಾನೆ. ದರಿದ್ರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಲ್ವಾ? ಅಂತಹ ಒಂದು ವಿಚಿತ್ರವಾದಂತಹ ಸೊಸೈಟಿಯಲ್ಲಿ ನಾವಿದ್ದೇವೆ. ಭಗವಂತನನ್ನ ದರಿದ್ರ ಅಂತ ಹೇಳಿಕ್ಕೂ ರೆಡಿ ಇರ್ತಾರೆ ಅವರು. ಯಾವುದು 6 ಸಂಪತ್ತುಗಳು? ಎಲ್ಲ ಸಂಪತ್ತು, ಶಕ್ತಿ, ತ್ಯಾಗ, ಸೌಂದರ್ಯ, ಬಲ, ವೈರಾಗ್ಯ. ಆಗ್ಲಿಲ್ಲ, ಒಂದು ಬಾಕಿ ಇದೆ. ತ್ಯಾಗ, ಶಕ್ತಿ, ಬಲ ಒಂದೇ. ಜ್ಞಾನ ಹೇಳಿಲ್ಲ. ಜ್ಞಾನ ಹೇಳಿ. ಧನ್ಯವಾದ. ಮುಂದೆ ಹೋಗ್ತೀನಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯ. ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿರುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಅವನ ದೇಹವು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಜ್ಞಾನಪೂರ್ಣವಾದದ್ದು. ಆತನು ಸಾಮಾನ್ಯ ಮನುಷ್ಯನಲ್ಲದಿದ್ದರೂ ಮೂಢರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ ಮತ್ತು ಆತನು ಸಾಮಾನ್ಯ ಮನುಷ್ಯನೆಂದು ಪರಿಗಣಿಸುತ್ತಾರೆ. ಯಾರು? ಮೂಢರು. ಇಲ್ಲಿ ಅವನ ದೇಹವನ್ನು ಮಾನುಷೀಂ ಎಂದು ಕರೆಯಲಾಗಿದೆ. ಏಕೆಂದರೆ, ಈ ಲೈನ್ ತುಂಬಾ ಇಂಪಾರ್ಟೆಂಟ್, ಏಕೆಂದರೆ ಅವನು ಒಬ್ಬ ಮನುಷ್ಯನಂತೆ ಅರ್ಜುನನ ಸಖನಾಗಿ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಒಳಗಾಗಿರುವ ಒಬ್ಬ ರಾಜಕಾರಣಿಯಂತೆ ವರ್ತಿಸುತ್ತಿದ್ದಾನೆ. ಆದರೆ ಅವನು ಗೋಲೋಕದಲ್ಲಿ ಅದೇ ರೀತಿ ಇದ್ದಾನೆ. ಅವನ ಆ ದೇಹ ಪ್ರಕೃತಿಯಿಂದಾಗಿ ನಮಗೆ ಈ ದೇಹ ಪ್ರಕೃತಿ ಸಿಕ್ಕಿದೆ. ನಮ್ಮಿಂದಾಗಿ ಅವಲ್ಲ, ಅವನಿಂದಾಗಿ ನಾವು. ಅನೇಕ ರೀತಿಗಳಲ್ಲಿ ಆತನು ಸಾಮಾನ್ಯ ಮನುಷ್ಯನಂತೆ ವರ್ತಿಸುತ್ತಾನೆ. ಆದರೆ ಆತನ ದೇಹವು ಸತ್ ಚಿತ್ ಆನಂದ ವಿಗ್ರಹ, ಶಾಶ್ವತ ಆನಂದ ಮತ್ತು ಪರಿಪೂರ್ಣ ಜ್ಞಾನ. ವೇದದ ಭಾಷೆಯು ಇದನ್ನು ದೃಢಪಡಿಸುತ್ತದೆ. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ, ಯಾವುದಲ್ಲಿ ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ
ಫಸ್ಟ್ ಉಪನಿಷತ್ನ ಫಸ್ಟ್ ಶ್ಲೋಕದಲ್ಲಿ ಏನಿದೆ? ಸಚ್ಚಿದಾನಂದ ರೂಪಾಯ ಕೃಷ್ಣಾಯ. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ. ಕೃಷ್ಣ ಹೇಗಿರ್ತಾನೆ? ಸತ್ ಚಿತ್ ಆನಂದ ರೂಪ ಅವನು. ನಮ್ಮ ಹಾಗಿನ ವಿಗ್ರಹ ಅಲ್ಲ. ನಮ್ಮ ವಿಗ್ರಹ ಹೇಗೆ? ಅಸತ್ ಅಚಿತ್ ಅನಾನಂದ ನಮ್ಮ ವಿಗ್ರಹ. ನಮ್ಮ ದೇಹ ವಿಗ್ರಹ ಅಂದ್ರೆ ನಾನು ಹೇಳ್ತಾ ಇದ್ದು ಈ ದೇಹ. ಆದ್ರೆ ಭಗವಂತನ ದೇಹ ಹಾಗೆ ಅಲ್ಲ. ಅವನ ದೇಹ ಆಗ್ಲಿ, ಆತ್ಮ ಆಗ್ಲಿ, ಮನಸ್ಸಾಗ್ಲಿ ಎಲ್ಲವೂ ಸತ್ ಚಿತ್ತ ಆನಂದ ರೂಪ. ಆದ ಕಾರಣ ಅವನ ಹೆಸರು ಸತ್ ಚಿತ್ತ ಆನಂದ. ಅವನ ಎಲ್ಲ ವಿಚಾರಗಳು, ನಾಮ ರೂಪ ಗುಣ ಲೀಲ ಎಲ್ಲವೂ ಸತ್ ಚಿತ್ತ ಆನಂದ. ಎಲ್ಲವೂ ಸತ್ ಚಿತ್ತ ಆನಂದಮಯವಾದಂತಹ ಕೃಷ್ಣ. ಅವನ ಹೆಸರಾಗ್ಲಿ, ಅವನ ರೂಪ ಆಗ್ಲಿ, ಅವನ ಲೀಲೆಗಳಾಗ್ಲಿ, ನಾಮ ರೂಪ ಗುಣಗಳಾಗ್ಲಿ, ಏನೇ ಇರ್ಲಿ ಎಲ್ಲ ಕೂಡ ಸತ್ ಚಿತ್ತ ಆನಂದ. ಅಂತಹ ಸತ್ ಚಿತ್ತ ಆನಂದ ರೂಪನಾದಂತಹ ಭಗವಂತ ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ. ಗೋಪಾಲ ತಾಪನಿ ಉಪನಿಷತ್ತು 1.1. ವೇದಗಳ ಭಾಷೆಯಲ್ಲಿ ಇತರ ವರ್ಣನೆಗಳೂ ಇವೆ. ತಮ್ ಏಕಂ ಗೋವಿಂದಂ ಸಚ್ಚಿದಾನಂದ ವಿಗ್ರಹಂ. ನೀನು ಗೋವಿಂದನು, ಇಂದ್ರಿಯಗಳ ಮತ್ತು ಗೋವುಗಳ ಆನಂದನು. ಕೆಲವರು ಹೇಳ್ತಾರೆ ಅವನು ಎಲ್ಲ ಗೋವುಗಳನ್ನ ಪರಿಪಾಲಿಸಿದ್ನಲ್ಲ, ಎಲ್ಲ ಗೋವುಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟನಲ್ಲ, ಆದ ಕಾರಣ ಅವನಿಗೆ ದೇವತೆಯ ಪಟ್ಟ ಸಿಕ್ಕಿತು. ಅವನು ಎಲ್ಲರನ್ನ ಕಂಟ್ರೋಲ್ ಮಾಡಿದ, ಎಲ್ಲ ಗೋವುಗಳನ್ನ ಕಂಟ್ರೋಲ್ ಮಾಡಿದ. ಆದ ಕಾರಣ ಅವನಿಗೆ ಗೋ ಸಂರಕ್ಷಣೆ ಆದ ಕಾರಣ ಅವನಿಗೆ ದೇವತೆಯ ಪಟ್ಟ, ಭಗವಂತ ಅಂತ ಪಟ್ಟ ಸಿಕ್ಕಿತು. ಅವನಿಗೆ ಆ ರೀತಿ ಸಿಕ್ಕಿದ್ದಲ್ಲ. ಅವನು ಪರ್ಮನೆಂಟ್ ಆಗಿ ಗೋವಿಂದ. ಅದಕ್ಕೋಸ್ಕರ ಪ್ರಹ್ಲಾದ ಮಹಾರಾಜರು ಕೂಡ ಕೃಷ್ಣನ ನಾಮವಚನ ಮಾಡ್ತಿದ್ರು. ಮುಂಚಿನ ಯುಗಗಳಲ್ಲಿ ಕೂಡ ಕೃಷ್ಣನ ಹೆಸರನ್ನು ಹೇಳ್ತಾ ಇದ್ರು. ಕೃಷ್ಣ ಪರ್ಮನೆಂಟ್ ಅಲ್ಲದಿದ್ರೆ ಅವನ ಹೆಸರು ಬರ್ತಿತ್ತ? ಹಿಂದಿನ ಯುಗಗಳಲ್ಲಿ ಇಲ್ಲ. ನೀನು ಗೋವಿಂದನು, ಇಂದ್ರಿಯಗಳ ಮತ್ತು ಗೋವುಗಳ ಆನಂದನು, ಸಚ್ಚಿದಾನಂದ ವಿಗ್ರಹಂ. ನಿನ್ನ ರೂಪವು ದಿವ್ಯವಾದದ್ದು, ಶಾಶ್ವತ ಜ್ಞಾನ ಮತ್ತು ಆನಂದಗಳಿಂದ ತುಂಬಿರುವುದು. ಗೋಪಾಲ ತಾಪನಿ ಉಪನಿಷತ್ತು 1.35. ಶ್ರೀಕೃಷ್ಣನ ದೇಹಕ್ಕೆ ದಿವ್ಯ ಗುಣಗಳಿದ್ದರು, ಅದು ಜ್ಞಾನ ಆನಂದಮಯವಾದರು. ವಿದ್ವಾಂಸರೆಂದು ಕರೆಸಿಕೊಳ್ಳುವ ಎಷ್ಟೋ ಮಂದಿ ಮತ್ತು ಭಗವದ್ಗೀತೆಯ ಹಲವರು ವ್ಯಾಖ್ಯಾನಕಾರರು ಅವನನ್ನು ಸಾಮಾನ್ಯ ಮನುಷ್ಯನೆಂದು ತಿರಸ್ಕಾರದಿಂದ ಕಾಣುತ್ತಾರೆ. ನನಗೆ ಕೃಷ್ಣ ತುಂಬಾ ಇಷ್ಟ, ಆದ್ರೆ ನಾನು ಕೃಷ್ಣನ ಪರಮೋತ್ತಮ ಅಂತ ಹೇಳುದಿಲ್ಲ. ಬೇರೆ ದೇವರು ಪರಮೋತ್ತಮ, ಕೃಷ್ಣ ತುಂಬಾ ಇಷ್ಟ. ಯಾಕೆಂದ್ರೆ ಅವ್ರು ಬೇರೆ ಬೇರೆ ಸ್ಪೆಷಲ್ ಮಾಡಿದ್ದಾರೆ. ಸ್ಪೆಷಲ್ ಲೀಲೆ ಎಲ್ಲ ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿ ಆಗಿದ್ದವ ಅಂತ ಹೇಳಲಿಕ್ಕೂ ಹೇಸುವರಲ್ಲ ಜನಗಳು. ಹಿಂದಿನ ಪುಣ್ಯ ಕಾರ್ಯದ ಫಲವಾಗಿ ವಿದ್ವಾಂಸನು ಅಸಾಧಾರಣ ಮನುಷ್ಯನಾಗಿ ಹುಟ್ಟಿರಬಹುದು. ಆದರೆ ಕೃಷ್ಣನನ್ನು ಕುರಿತ ಈ ಕಲ್ಪನೆಯು ಅಲ್ಪ ಜ್ಞಾನದಿಂದ ಬಂದದ್ದು. ಆದುದರಿಂದ ಈ ಮನುಷ್ಯನನ್ನು ಮೂಢ ಎಂದು ಕರೆದಿದೆ. ಮೂಢರು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ. ಪರಮ ಪ್ರಭುವಿನ ರಹಸ್ಯ ಚಟುವಟಿಕೆಗಳನ್ನು, ಅವನ ವಿವಿಧ ಶಕ್ತಿಗಳನ್ನು ತಿಳಿಯುವುದರಿಂದ ಮೂಢರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ. ಕೃಷ್ಣನ ದೇಹವು ಸಂಪೂರ್ಣ ಜ್ಞಾನ ಆನಂದಗಳ ಸಂಕೇತ. ಅಸ್ತಿತ್ವದಲ್ಲಿರುವ ಎಲ್ಲದರ ಒಡೆಯ ಅವನು. ಆತನು ಯಾರಿಗಾದರೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲ. ಮುಕ್ತಿ ಪ್ರದಾತ ವಿಷ್ಣುರೇವ ನ ಸಂಶಯ. ಇಲ್ಲಿ ವಿಷ್ಣು ಅಂದ್ರೆ ಕೃಷ್ಣ. ಕೃಷ್ಣ ಏವ ನ ಸಂಶಯ ಮುಕ್ತಿ ಪ್ರದಾತ. ಕೃಷ್ಣನಲ್ಲಿ ಅನೇಕ ದಿವ್ಯ ವಿಷ್ಣುರೇವ ನ ಸಂಶಯ. ಕೃಷ್ಣನಲ್ಲಿ ಅನೇಕ ದಿವ್ಯ ಅರ್ಹತೆಗಳಿವೆ ಎಂದು ಅವರಿಗೆ ತಿಳಿಯದು. ಆದುದರಿಂದ ಅವರು ಆತನನ್ನು ಅಪಹಾಸ್ಯ ಮಾಡುತ್ತಾರೆ. ಈ ಐಹಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಅವತಾರವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಎಂದು ಎಂದು ಅವರಿಗೆ ತಿಳಿಯದು. ಯಾವುದು? ಈ ಐಹಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಅವತಾರವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಎಂದು ಯಾರಿಗೂ ತಿಳಿಯುವುದಿಲ್ಲ. ನಮ್ಮದೆಲ್ಲ ಸೃಷ್ಟಿ ಹೇಗೆ? ಬಹಿರಂಗ ಶಕ್ತಿಯಿಂದ. ಆದರೆ ಭಗವಂತ ಇಲ್ಲಿ ಬರುವಾಗ, ಯಾವುದೇ ರೀತಿಯಲ್ಲಿ ಭಗವಂತ ಬರುವಾಗ ಅವನದ್ದೇನು? ಅಂತರಂಗ ಶಕ್ತಿಯ ಅಭಿವ್ಯಕ್ತಿ. ಶುದ್ಧ ಭಕ್ತರದ್ದು, ಆಮೇಲೆ ಭಗವಂತನದ್ದು ಅಂತರಂಗ ಶಕ್ತಿಯ ಅಭಿವ್ಯಕ್ತಿ. ಇಂಟರ್ನಲ್ ಪೊಟೆನ್ಸಿಯಿಂದ ಕಾರ್ಯಪ್ರವೃತ್ತಿ. ನಾವೆಲ್ಲ ಎಕ್ಸ್ಟರ್ನಲ್ ಪೊಟೆನ್ಸಿಯಿಂದ ಕಾರ್ಯಪ್ರವೃತ್ತಿ. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಎಕ್ಸ್ಟರ್ನಲ್ ಪೊಟೆನ್ಸಿ. ಶುದ್ಧ ಭಕ್ತರನ್ನ ಕಂಟ್ರೋಲ್ ಮಾಡೋದು ಯಾವುದು? ಇಂಟರ್ನಲ್ ಪೊಟೆನ್ಸಿ ಅಲ್ವಾ? ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಬರ್ತದೆ,
ಮಹಾತ್ಮಾನಸ್ತು ಯಾ ಪಾರ್ಥ ದೈವೀ ಪ್ರಕೃತಿ ಮಾಶ್ರಿತಾ ಅಂತ ಹೇಳಿ. ಎಲ್ಲ ಮಹಾತ್ಮರು ಅಂದ್ರೆ ಎಲ್ಲ ಶುದ್ಧ ಭಕ್ತರು, ಅವರನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ದೈವೀ ಪ್ರಕೃತಿ. ದೈವೀ ಪ್ರಕೃತಿ ಅಂದ್ರೆ ಭಗವಂತನ ಅಂತರಂಗ ಶಕ್ತಿ. ಆದ್ರೆ ನಮ್ಮನ್ನೆಲ್ಲ ಯಾವುದು? ಬಹಿರಂಗ ಪ್ರಕೃತಿ ಕಂಟ್ರೋಲ್ ಮಾಡ್ತದೆ. ನಿನ್ನೆ ನಾವು ಚರ್ಚೆ ಮಾಡಿದ್ದೇವೆ, ತ್ರಿಗುಣಗಳು ನಮ್ಮನ್ನ ಆಡಿಸ್ತಾ ಇರ್ತದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಬೆಳಿಗ್ಗೆ ಹೇಳುವಾಗ ಬೆಳಗಿಂದ ರಾತ್ರಿವರೆಗೆ ಹೇಗೆ ಹೋಗ್ತದೆ ನಮ್ಮ ಕೈಯಲ್ಲಿ ಇಲ್ಲ. ನಾವು ಅನ್ಕೊಳ್ತೇವೆ, ಅನ್ಕೊಳ್ಳೋದು ಆಗ್ಬೇಕು ಅಂತಲೇ ಏನಿಲ್ಲ. ಯಾಕೆ ಆಗುದಿಲ್ಲ? ನಾವು ಅನ್ಕೊಂಡದ್ದು ಆಗ್ಲೇಬೇಕಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅದು ಅಂತ ಅರ್ಥ. ಆದ್ರೆ ಭಕ್ತರು, ಶುದ್ಧ ಭಕ್ತರ ಕೈಯಲ್ಲಿ ಭಗವಂತ ನೇರ ಸಂಬಂಧವಿದೆ ಇರುವ ಕಾರಣ ಅವನು ಎಲ್ಲರನ್ನ ಕಂಟ್ರೋಲ್ ಮಾಡ್ತಾರೆ, ಶುದ್ಧ ಭಕ್ತರನ್ನು. ಅನೇಕ ಸ್ಥಳಗಳಲ್ಲಿ ವಿವರಿಸುವಂತೆ ಮಮ ಮಾಯಾ ದುರತ್ಯಯ, ಎಲ್ಲ ಐಹಿಕ ಶಕ್ತಿಯು ಅದರ ಬಲ ಎಷ್ಟೇ ಇರಲಿ ನನ್ನ ಅಧೀನ, ಮತ್ತು ತನಗೆ ಯಾರು ಶರಣಾಗುತ್ತಾರೋ ಅವರು ಈ ಐಹಿಕ ಶಕ್ತಿಯ ನಿಯಂತ್ರಣದಿಂದ ಪಾರಾಗಬಹುದು ಎಂದು ಅವನು ಹೇಳುತ್ತಾನೆ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಪ್ರಕೃತಿ ಮಾಯೆ ಅಂತ ಹೇಳುದು ತುಂಬಾ ಕಷ್ಟ. ಅದನ್ನು ಪಾರು ಮಾಡುದು, ಅದನ್ನು ಕ್ರಾಸ್ ಮಾಡುದು, ಅದರಿಂದ ಮೇಲೆ ತೇರ್ಗಡೆ ಆಗುವುದು ಸಾಧ್ಯವೇ ಇಲ್ಲ, ಯಾರೆಲ್ಲೂ ಸಾಧ್ಯ ಇಲ್ಲ. ಆದರೆ ಯಾರಾದ್ರೂ ಭಗವಂತನಿಗೆ ಶರಣಾದ್ರೆ ಸಾಧ್ಯ. ಯಾಕೆಂದ್ರೆ ಭಗವಂತನೇ ಅದನ್ನು ಸೃಷ್ಟಿ ಮಾಡಿದ್ದು, ಭಗವಂತನಲ್ಲಿ ಕೇಳಿದ್ರೆ ಸಾಧ್ಯ. ಇದಕ್ಕೊಂದು ಉದಾಹರಣೆ ನಾವೆಲ್ಲ ಕೇಳಿರ್ತೇವೆ. ನಾಯಿ, ಯಾರ್ದೋ ಮನೆಗೆ ನಾವು ಹೋಗ್ತೇವೆ, ನಾಯಿ ಬೊಗಳ್ತಾ ಉಂಟು, ಬೌ 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 ಅಂತ ಹೇಳಿ, ಆಯ್ತಾ? ನಾವು ಗೇಟ್ ತೆಗೆದು ಒಳಗೆ ಹೋಗೋ ಹಾರ್ಲಿಕ್ಕೆ ಶುರು ಮಾಡುತ್ತದೆ. ಅದು ಸಂಕೋಲೆ ಸ್ವಲ್ಪ ಸಡಿಲ ಆಗಿದೆ ಅಂತ ಇಟ್ಕೊಳ್ಳುವ, ಏನಾಗತ್ತೆ ಆಗ? ಸಂಕೋಲೆ ಸಡಿಲ ಆದ ನಾಯಿ, ನಮಗೆ ಗೊತ್ತಿಲ್ಲ ಅದು ಸಂಕೋಲೆ ಕಟ್ಟಿ ಹಾಕಿದೆ ನಾಯಿಯನ್ನು ಅಂತ ಅನ್ಕೊಂಡಿದ್ವು. ಒಳ್ಳೆ ಡಾಬರ್ ಮ್ಯಾನ್ ನಾಯಿ. ಡಾಬರ್ ಮ್ಯಾನ್ ಕರೆಕ್ಟಾ? ಇಷ್ಟೊಡ್ಡಕ್ಕೆ ದಷ್ಟ ಪುಟ್ಟವಾಗಿದೆ, ನೋಡ್ಲಿಕ್ಕೆ ಭಯಾನಕವಾಗಿ ಕಣ್ಣುಗಳು, ಅದರ ಗರ್ಜನೆ ನೋಡಿ ಭಯ ಬರ್ತಾ ಇದೆ. ಏನಾಗತ್ತೆ ಆಗ ಹೇಳಿ? ಹೃದಯ ಗಟ್ಟಿ ಇದ್ರೆ ಓಡ್ಲಿಕ್ಕೆ ಪ್ರಯತ್ನ, ಹೃದಯ ಗಟ್ಟಿ ಇಲ್ಲ, ಹೃದಯಾಘಾತ ಇಲ್ಲ, ಏನೇನಾಗತ್ತೆ ನಮಗೆ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಅದರ ಓನರಿಗೆ ಇವನು ಬೊಬ್ಬೆ ಹಾಕಿದ ಅಂತ ಇಟ್ಕೊಳ್ಳುವ. ಸರ್ ಪ್ಲೀಸ್ ದಯವಿಟ್ಟು ಈ ನಾಯಿಯನ್ನ ಸುಮ್ಮನೆ ಇರ್ಲಿಕ್ಕೆ ಹೇಳಿ ಅಂತ ಹೇಳಿದ್ರೆ, ಆ ಓನರ್ಗೆ ಎಲ್ಲಿಯಾದ್ರೂ ಅದ್ರ ಕೇಳಿತು ಅಂತ ಇಟ್ಕೊಂಡು ಆ ಓನರ್ ಆ ನಾಯಿಗೆ ಹೇಳ್ತಾನೆ ಸುಮ್ನಿರಪ್ಪ ಅಂತ ಹೇಳಿದ ತಕ್ಷಣ ಆ ನಾಯಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತದೆ ಅದನ್ನ, ಅದು ಆಮೇಲೆ ಓಡುದಿಲ್ಲ ಅದು. ಅದೇ ರೀತಿಯಲ್ಲಿ ಈ ಮಾಯೆ ಅಂತ ಹೇಳುವಂಥದ್ದು ಭಗವಂತನ ಶಕ್ತಿ. ಭಗವಂತ ಬೇಕಾದ ಹಾಗೆ ಅದನ್ನ ನಡೆಸಬಹುದು, ಆದರೆ ನಾವು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾವು ಭಗವಂತನಿಗೆ ಶರಣಾದ್ರೆ ಏನಾಗ್ತದೆ? ಈ ಮಾಯೆಯಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ. ದುರತ್ಯಯ, ಸಾಧ್ಯವೇ ಇಲ್ಲದನ್ನ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ. ಇಂಪಾಸಿಬಲ್ ಈಸ್ ಪಾಸಿಬಲ್. ನಾವೆಲ್ಲ ಅನ್ಕೊಳ್ತೇವೆ ಇಂಪಾಸಿಬಲ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಂಪಾಸಿಬಲ್ ಈಸ್ ಇನ್ ದ ಫೂಲ್ಸ್ ಡಿಕ್ಷನರಿ ಅಂತ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಮೂರ್ಖರ ನಿಘಂಟಿನಲ್ಲಿ ಇರುವಂತಹ ಶಬ್ದ. ಆದ ಕಾರಣ ಯಾರು ಮೂರ್ಖರು ಅವರು ಈ ರೀತಿ ಚಿಂತನೆ ಮಾಡುದು. ಹೇಗೆ? ಕೃಷ್ಣ ಅಂತ ಹೇಳಿದ್ರೆ ಮನುಷ್ಯ, ಮಾನುಷೀಂ ತನುಮಾಶ್ರಿತ ಅಂತ ಹೇಳಿ. ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿ ರಿಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. ಹೇಗೆ ರಿಸರ್ಚ್ ಮಾಡುದು? ವೈಷ್ಣವರ ಸಂಘದಲ್ಲಿ ರಿಸರ್ಚ್ ಮಾಡಬೇಕು. ವೈಷ್ಣವರ ಸಂಘದಲ್ಲಿ ಡಿಸ್ಕಷನ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನ ದೇಹ ಆತ್ಮ ಎಲ್ಲವೂ ಸತ್ತು ಚಿತ್ತ ಆನಂದ ಎಂಬ ಗುಣಗಳಿಂದ ತುಂಬಿರುವಂಥದ್ದು. ಅದೇ ಇಂಗ್ರೀಡಿಯೆಂಟ್ಸ್. ಹೇಗೆ ಬ್ರಹ್ಮನ ದೇಹವು ಯಾವುದರಿಂದ ಶುರು ಆಗಿದೆ, ಯಾವುದರಿಂದ ಸೃಷ್ಟಿಯಾಗಿದೆ? ಬ್ರಹ್ಮನ ದೇಹವು ಸಂಪೂರ್ಣ ಬುದ್ಧಿ ತತ್ವದಿಂದ ಅಲ್ವಾ, ಜ್ಞಾನ ತತ್ವದಿಂದ. ಅದೇ ರೀತಿಯಲ್ಲಿ ನಮ್ಮ ದೇಹ ಯಾವುದರಿಂದ ಶುರುವಾಗಿದೆ? ನಮ್ಮ ದೇಹದ ಸೃಷ್ಟಿ ಹೇಗೆ, ಯಾವ ತತ್ವದಿಂದ? ಇದೆಲ್ಲವೂ ಸೇರಿದೆ. ಯಾವುದೆಲ್ಲ? ಭೂಮಿ, ಆಪ, ನಲೋ, ವಾಯು, ಖಮ್ಮನೋ, ಬುದ್ಧಿರೇ ವಚ, ಇದೆಲ್ಲ ಸೇರಿ ಸೃಷ್ಟಿಯಾಗಿರೋದು ನಮ್ಮದು. ಬ್ರಹ್ಮನ ದೇಹ ಹೇಗೆ? ಬುದ್ಧಿಯದ್ದು. ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾಣುತ್ತದೆ 3-4 ತಲೆ ಇರುವ ಬ್ರಹ್ಮ, ಗಡ್ಡ ಎಲ್ಲ ಬಿಟ್ಟಿದ್ದಾರೆ, ನಮ್ಮ ಹಾಗೆ ಒಬ್ಬ ದೇಹದಾರಿ. ಅದೇ ರೀತಿ ನಾವು ಎಲ್ಲರನ್ನು ತಗೊಳ್ಳುದು ಹಾಗೆ ನಾವು. ಅದೇ ರೀತಿ ಸೂರ್ಯನಲ್ಲಿ ಜೀವಿಗಳಿದ್ದಾವೆ ಅಂತ ಹೇಳಿ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮಗೆ. ಅಗ್ನಿಯದ್ದೊಂದು ಶರೀರ ಇರಬಹುದಾ? ಅಯ್ಯೋ, ಅದು ಹೇಗೆ ಸಾಧ್ಯ? ಅಗ್ನಿಯ ಶರೀರ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನ ಸೃಷ್ಟಿಯೇ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಭಗವಂತನ ಶಕ್ತಿಯನ್ನು ಹೇಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಕಣ್ಣಿಗೆ ಕಾಣದ್ದಕ್ಕಿಂತ ಆಚೆ ಏನಾದ್ರೂ ಗೊತ್ತಾಗ್ತದ ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಸಾಧ್ಯ ಆದ್ರೂ ಕೂಡ ಅದು ಊಹೆ ಅಂತ ಹೇಳ್ಕೊಳ್ತೇವೆ, ಅದು ಸತ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಈಗ
ಅಮೆರಿಕವನ್ನ ಊಹೆ ಮಾಡೋಣ, ಎಲ್ಲಿ ನೋಡ್ಲಿಲ್ಲ, ಟಿವಿಯಲ್ಲಿ ನೋಡ್ಲಿಲ್ಲ, ಏನೂ ಇಲ್ಲ ಆಯ್ತಾ, ಅಮೆರಿಕವನ್ನ ಊಹೆ ಮಾಡಿದ್ದೇನೆ. ಅಲ್ಲಿ ಹೋಗಿ ನೋಡಿದ್ರೆ ಏನು, ಅದು ಬೇರೆ ಏನೋ ಇರ್ತದೆ, ಖಂಡಿತವಾಗಿ ಅದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಊಹೆ ಅಂದ್ರೆ ಊಹೆ. ಆದ ಕಾರಣ ಭಗವಂತನ ಯಾವ ಶಕ್ತಿಯನ್ನು ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಷ್ಟೇ ಶಕ್ತಿ ಇರ್ಲಿ ಮಾಯೆಗೆ, ಅದು ಭಗವಂತನ ಅಧೀನ, ಆ ಮಾಯೆ ಅಂತ ಹೇಳುವಂಥದ್ದು. ಯಾರು ಭಗವಂತನಿಗೆ ಶರಣಾಗುತ್ತಾರೆ ಅವರು ಆ ಮಾಯೆಯಿಂದ ಹೊರಗೆ ಬರ್ತಾರೆ, ಪಾರಾಗ್ತಾರೆ. ಕೃಷ್ಣನಿಗೆ ಶರಣಾಗುವ ಆತ್ಮವು ಐಹಿಕ ಶಕ್ತಿಯ ಪ್ರಭಾವದಿಂದ ಪಾರಾಗಬಹುದಾದರೆ ಇಡೀ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ಪರಮ ಪ್ರಭುವಿಗೆ ನಮ್ಮ ದೇಹಗಳಂತಹ ಭೌತಿಕ ದೇಹಗಳು ಇರುವುದು ಹೇಗೆ ಸಾಧ್ಯ? ಪ್ರಶ್ನೆ ಆಗ್ತಾ ಇದ್ದಾರೆ ಶಿಲ ಪ್ರಭುಪಾದ. ಯಾರಾದ್ರೂ ಉತ್ತರ ಕೊಡಿ, ಸಾಧ್ಯವಾ ಹೀಗೆ? ಕೃಷ್ಣನಿಗೆ ಶರಣಾಗುವ ಆತ್ಮವು ಐಹಿಕ ಶಕ್ತಿಯ ಪ್ರಭಾವದಿಂದ ಪಾರಾಗಬಹುದಾದರೆ, ಅಂದ್ರೆ ನಾವು ಇಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡಿರುವ ಜಾಗದಿಂದಲೇ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಹಾಗೆ ಅವರು ಇರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಹಾಗಿನ ದೇಹ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಸಂಬಂಧವೇ ಇಲ್ಲ, ಅರ್ಥವೇ ಇಲ್ಲ. ಹಾಗೆ ಮಾತಾಡುದ್ರಲ್ಲಿ ಅರ್ಥವೇ ಇಲ್ಲ. ನಮ್ಮ ಹಾಗಿನದ್ದೇ ದೇಹ ಆದ್ರೆ ಅವ್ರು ಹೇಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಶಿಲ ಪ್ರಭುಪಾದರ ಪ್ರಶ್ನೆಯಲ್ಲೇ ಉತ್ತರ ಇದೆ. ಆದುದರಿಂದ ಕೃಷ್ಣನನ್ನು ಕುರಿತ ಈ ಕಲ್ಪನೆ ಸಂಪೂರ್ಣವಾಗಿ ದಡ್ಡತನ. ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಹೇಗೆ ಎಲ್ಲ ಪರಮಾಣುಗಳ ಮತ್ತು ವಿಶ್ವರೂಪದ ಬೃಹತ್ ಅಭಿವ್ಯಕ್ತಿಗಳ ನಿಯಂತ್ರಕನಾಗಬಲ್ಲ ಎಂದು ಮೂಢರು ಕಲ್ಪಿಸಿಕೊಳ್ಳಲಾರರು. ಈಗ ಭಗವಂತ ಬೇಕಿದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಲ್ವಾ? ಭಗವಂತ ಅಣುಗಳಲ್ಲಿ ಅಣು, ಆತ್ಮಕ್ಕಿಂತ ಚಿಕ್ಕನಾಗ್ಲಿ. ಭಗವಂತ ಆತ್ಮಕ್ಕಿಂತ ಚಿಕ್ಕವ, ಅಣು. ಆಮೇಲೆ ಮಹತೋ ಮಹೀಯಾನ್, ಇದು ಹೇಗೆ ನಾವು ಗೊತ್ತಾಗುದು? ಅಣುಗಳಲ್ಲಿ ಅಣುವನ್ನು ನಾವು ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಮಹತ್ತಲ್ಲಿ ಮಹತ್ತನ್ನು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಅಂತಹ ಭಗವಂತ ಒಪೋಸಿಟ್, ಅದು ಟೋಟಲಿ ಒಪೋಸಿಟ್. ಆದ್ರೂ ಭಗವಂತನಿಗೆ ಅದು ಸಾಧ್ಯ. ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಬೃಹತ್ ಗಾತ್ರದ್ದು ಅಣು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಬೃಹತ್ತಾದ ಅವರ ಕಲ್ಪನಾ ಶಕ್ತಿಗೆ ಮೀರಿದ್ದು. ಆದುದರಿಂದ ಬೃಹತ್ತಾದದ್ದು ಅವರ ಕಲ್ಪನಾ ಶಕ್ತಿಗೆ ಮೀರಿದ್ದು. ಆದುದರಿಂದ ಮನುಷ್ಯನಂತಹ ರೂಪವು ಅನಂತವಾದುದನ್ನು, ಅತ್ಯಂತ ಸೂಕ್ಷ್ಮವಾದುದನ್ನು ನಿಯಂತ್ರಿಸಬಲ್ಲದು ಎಂದು ಅವರು ಕಲ್ಪಿಸಿಕೊಳ್ಳಲಾರರು. ವಾಸ್ತವವಾಗಿ ಆತನು ಅನಂತವನ್ನು, ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರೂ ಆತನು ಎಲ್ಲ ಅಭಿವ್ಯಕ್ತಿಯಿಂದ ಪ್ರತ್ಯೇಕವಾಗಿದ್ದಾನೆ. ಆತನ ಯೋಗಂ ಐಶ್ವರಂ, ಇದನ್ನು ನಾವು ಎರಡು ಶ್ಲೋಕಗಳ ಹಿಂದೆ ಚರ್ಚೆ ಮಾಡಿದ್ದೇವೆ. ಯಾವುದು ಯೋಗ ಐಶ್ವರಂ, ಇದನ್ನೇ ಹೇಳುವಂಥದ್ದು. ಹೇಗೆ ಕಂಟ್ರೋಲ್ ಮಾಡಿಸಿದ್ದಾರೆ ಭಗವಂತ ಊಹಾತೀತ ದಿವ್ಯ ಶಕ್ತಿಯನ್ನು ಕುರಿತು. ಆತನು ಏಕಕಾಲದಲ್ಲಿ ಅನಂತವಾದುದನ್ನು, ಪರಿಮಿತವಾದುದನ್ನು, ಅನಂತ ಅಂತ ಹೇಳಿ ನಮಗೆ ಗೊತ್ತಾಯ್ತು ವಾಸ್ಟ್, ಪರಿಮಿತ ಮೀನ್ಸ್ ಲಿಮಿಟೆಡ್, ಎರಡನ್ನು ನಿಯಂತ್ರಿಸಬಲ್ಲ. ಹಾಗೆಯೇ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಮನುಷ್ಯನಂತೆಯೇ ಕಾಣುವ ಕೃಷ್ಣನು ಅನಂತವನ್ನು, ಪರಿಮಿತವನ್ನು ಹೇಗೆ ನಿಯಂತ್ರಿಸಬಲ್ಲ ಎಂದು ಮೂಢರು ಕಲ್ಪಿಸಿಕೊಳ್ಳಲಾರರು. ಆದರೆ ಪರಿಶುದ್ಧ ಭಕ್ತರು ಇದನ್ನು ಒಪ್ಪಿಕೊಳ್ಳುತ್ತಾರೆ, ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಅವರಿಗೆ ಗೊತ್ತು. ಆದುದರಿಂದ ಅವರು ಆತನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಎಷ್ಟಿದೆ ನೋಡ್ತೀನಿ, ಸ್ವಲ್ಪ ಜಾಸ್ತಿನೇ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ಳೋಣ. ಹರೇ ಕೃಷ್ಣ. ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಅವರಿಗೆ ಗೊತ್ತು, ಯಾರಿಗೆ? ಭಕ್ತರಿಗೆ. ಆದುದರಿಂದ ಅವರು ಆತನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ತುಂಬಾ ಇಂಪಾರ್ಟೆಂಟು. ಒಂದ್ಸಲ ನಮಗೆ ಕ್ಲಿಯರ್ ಸಿಕ್ಕಿತಲ್ಲ, ಈ ರಿಸರ್ಚ್ ಇಂದ ಕ್ಲಿಯರ್ ಆಯ್ತು ನಮಗೆ. ಕೃಷ್ಣ ಅಂತ ಹೇಳಿದ್ರೆ ಪರಮೋತ್ತಮ, ಕೃಷ್ಣನ ದೇಹ ಮತ್ತು ಕೃಷ್ಣನ ಆತ್ಮ, ಕೃಷ್ಣನ ಮನಸ್ಸು, ಅದಕ್ಕೆ ಇದಕ್ಕೆ ಭಿನ್ನತೆ ಇಲ್ಲ, ಎಲ್ಲವೂ ಒಂದೇ. ಅದು ಸತ್ತು ಚಿತ್ತ ಆನಂದವಾದದ್ದು. ಆದ ಕಾರಣ ಅವನು ಮಾತ್ರ ನಮ್ಮನ್ನ ಈ ಕಷ್ಟದಿಂದ ಹೊರಗೆ ತರಲಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮ ಉದ್ದೇಶ. ಏನ್ ಮಾಡುದು? ಭಗವಂತನ ಸೇವೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಚರ್ಚೆ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ.